ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನೆನ್ನೆ ನಾವು ಸೆಟ್ಟು ಮತ್ತು ಹ್ಯಾಶಿ ಮೆಕಾನಿಸಮ್ ಇನ್ನೂ ಡೀಟೇಲಾಗಿ ನೋಡಿದ್ವಿ. ಇವಾಗ ನಿಮಗೆ ಹ್ಯಾಶು ಮರ್ತೇ ಹೋಗಲ್ಲ, ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಬರೋಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬಿಗೆ ಹೋಗಿ ನೀವು ಇಮೇಲ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕಿ ನೀವು ಸೈನ್ ಇನ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಇವಾಗ ಬಿಲಿಯನ್ಸ್ ಆಫ್ ಯೂಸರ್ಸ್ ಇದ್ದಾರೆ. ಆ ಬಿಲಿಯನ್ಸ್ ಆಫ್ ಯೂಸರ್ಸಲ್ಲಿ ಹೋಗ್ಬಿಟ್ಟು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ನ ಚೆಕ್ ಮಾಡಿ ತೊಗೊಂಬರೋದು ಎಷ್ಟು ಕಷ್ಟ ಇದೆ ಅಲ್ವಾ? ಇದು ಹೆಂಗೆ ಅಷ್ಟು ಫಾಸ್ಟಾಗಿ ಆಗುತ್ತೆ? ಕನ್ಸಿಡರ್ ಮಾಡಿ. ನಿಮ್ಮ ತಲೆಗೆ ಏನು ಬರ್ತಾ ಇದೆ, ಏನಿರ್ಬೋದು? ಇವಾಗ ನೋಡಪ್ಪ, ಬಿಲಿಯನ್ಸ್ ಆಫ್ ಯೂಸರ್ ಇದೆ ಅಂದರೆ ಲಿಸ್ಟಲ್ಲಿ ಯೂಸರ್ಸ್ ಇಟ್ಟಿರ್ತಾರೆ. ಆಮೇಲೆ ಅದನ್ನು ಇಟ್ರೇಟ್ ಮಾಡ್ಬೋದು, ಡೇಟಾ ತೊಗೊಂಬಂದ್ಬಿಡ್ಬೋದು ಅಂತ ನಿಮ್ಗೆ ಐಡಿಯಾ ಬರ್ತಾ ಇರುತ್ತಲ್ವನಪ್ಪ. ಬಟ್ ನಮಗೆ ಲಿಸ್ಟು ನಾವು ಯಾವ ಕ್ವಶನ್ ಕೇಳೋಕ್ಕೆ ಯೂಸ್ ಮಾಡ್ತೀವಿ? ವಾಟ್ ಈಸ್ ಅಟ್ ದ ಪೊಸಿಷನ್ ಐ ಅಂತ ಕೇಳ್ತೀವಿ. ಅಂದರೆ ಇವಾಗ ಲಿಸ್ಟಲ್ಲಿ ಕೂರ್ಬೇಕಾದ್ರೆ ಎಲ್ಲದು 1 2 3 ಈ ಥರ ಪೊಸಿಷನಲ್ಲೇ ಕೂತ್ಕೊಳ್ಳುತ್ತೇನಪ್ಪ, ಇಂಡೆಕ್ಸ್ ಇಟ್ಕೊಂಡು. ಇವಾಗ ನಿನ್ನ ಯೂಸರ್ ಐ ಡಿ ಗೊತ್ತಿದೆ, ನಿನಗೆ ಇಂಡೆಕ್ಸ್ ಗೊತ್ತಿಲ್ಲಪ್ಪ. ನಿಂಗೆ ಇಂಡೆಕ್ಸ್ ಕೊಡ್ತಿದ್ರೆ ಟಕ್ಕಂತ ಹೋಗಿ ಇಂಡೆಕ್ಸಿಗೆ ಹೋಗಿ ಎತ್ಕೊಂಬಂದ್ಬಿಡ್ಬೋದಿತ್ತು. ಇವಾಗ ಇಂಡೆಕ್ಸ್ ಗೊತ್ತಿಲ್ಲ ಅದರದ್ದು, ಬರೀ ಇಮೇಲ್ ಐ ಡಿ ಪಾಸ್ವರ್ಡ್ ಗೊತ್ತಿತ್ತು. ಇವಾಗ ಏನು ಮಾಡ್ತೀರಾ? ಇವಾಗ ಹಂಗಾರೆ ಇಟ್ರೇಟ್ ಎವ್ರಿ ಟೈಮ್ ನೀವು ಎಲ್ಲದಕ್ಕೂ ಹೋಗ್ಬೇಕು. 1 ಬಿಲಿಯನ್ ಯೂಸರ್ ಅಂದರೆ ಮುಗಿದ ಕತೆ. ನೀವು ಲಾಗಿನ್ ಆಗೋ ಸತಿಗೆ ಮನೆ ಮಕ್ಕೊಂಡಿರ್ತೀರ ಅಲ್ವಾ? ಹಂಗಾಗಿ ಇದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಇವಾಗ ನಮಗೆ ಏನೋ ಒಂದು ಮೆಕ್ಯಾನಿಸಮ್ ಬೇಕು. ನಮಗೆ ಈ ಯೂಸರ್ ಇಮೇಲ್ ಐ ಡಿ ಇಟ್ಕೊಂಡು ನಮಗೆ ಇವಾಗ ಡೇಟಾ ಫೆಚ್ ಮಾಡಿ ಕೊಡಬೇಕು. ಏನು ಮಾಡೋದು ಇವಾಗ? ಈ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ಯಾರಿದ್ದಾರೆ ಇವಾಗ ನಮ್ಮ ಹತ್ರ? ಯಾರೂ ಇಲ್ಲಲ್ಲ ಡೇಟಾ ಟೈಪು. ಅಂಥ ಟೈಮಲ್ಲಿ ಬರೋದೇ ನಮಗೆ ಡಿಕ್ಷ್ನರಿ ಏನು ಕ್ವಶನ್ ಕೇಳ್ಬೋದು, ಅದು ಏನು ಆನ್ಸರ್ ಕೊಡುತ್ತೆ ಅಂದರೆ ವಾಟ್ ವ್ಯಾಲ್ಯೂ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಕೀ ಅನ್ನೋದೇ ಇದು ನಮಗೆ ಆನ್ಸರ್ ಮಾಡುವಂಥ ವಿಚಾರ. ನನಗೆ ಇವಾಗ ಇಮೇಲ್ ಐ ಡಿ ಇದೆ, ಇಮೇಲ್ ಐ ಡಿ ಪಾಸ್ವರ್ಡ್ ಏನು ಅಂತ ಚೆಕ್ ಮಾಡೋದು ಎಷ್ಟು ಈಸಿ ಇವಾಗ. ಯಾಕಂದರೆ ಇವಾಗ ಕೀ ಇತ್ತು ಅಂದರೆ ಅದ್ರ ವ್ಯಾಲ್ಯೂ ಎತ್ಕೊಂಬಂದ್ಬಿಟ್ಟು ನಾನು ಯೂಸ್ ಮಾಡ್ಬೋದು. ಅದೇ ಕಾನ್ಸೆಪ್ಟಲ್ಲಿ ಬರೋದೇ ಇವಾಗ ಡಿಕ್ಷ್ನರಿ. ಕೀ ವ್ಯಾಲ್ಯೂ ಪೇರ್ ಅಂತ ಬರುತ್ತೆ. ನೆನ್ನೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ ಅದಕ್ಕೆ. ಬಟ್ ಇವತ್ತು ಕ್ಲಿಯರಾಗಿ ನೋಡೋಣ ಬನ್ನಿ. ನಮ್ಮ ನೋಟ್ಸಲ್ಲಿ ಹೋಗೋಣ, ಕ್ಲಿಯರಾಗಿ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಏನಪ್ಪ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾ ಇತ್ತು ಅಂದ್ವಿ. ಇವಾಗ ನೋಡಿ ಫೈನಲ್ ಡೇಟಾ ಟೈಪ್ ಬರ್ತಾ ಇದೆ, ಡಿಕ್ಷ್ನರಿ. ನೀವು ಏನೋ ಡಿಕ್ಷ್ನರಿ ಮತ್ತು ಲಿಸ್ಟ್ ಪ್ರಾಪರಾಗಿ ಗೊತ್ತಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ ಡೆವಲಪ್ಮೆಂಟಲ್ಲಿ. ಎಲ್ಲದು ಡಿಕ್ಷ್ನರಿಯಲ್ಲೇ ಇರುತ್ತೆ, ಲಿಸ್ಟ್ ಆಫ್ ಡಿಕ್ಷ್ನರಿಯಲ್ಲಿ ಇರುತ್ತೆ, ಇಲ್ಲ ನೆಸ್ಟೆಡ್ ಡಿಕ್ಷ್ನರಿ ಇರುತ್ತೆ, ಇಲ್ಲ ನೆಸ್ಟೆಡ್ ಲಿಸ್ಟಲ್ಲಿ ಇರುತ್ತೆ. ಎಲ್ಲ ಇದೇ ಥರನೇ ಡೇಟಾ ಇರುತ್ತೆ. ನೀವು ಫ್ರಂಟ್ ಎಂಡ್ ಅವ್ರು ಕೇಳಿದಾಗ ಡೇಟಾ ಕೊಡಬೇಕಾಗಿರೋದು ಇದೇ ಫಾರ್ಮ್ಯಾಟ್ಗಳಲ್ಲೇ ಕೊಡಬೇಕು. ಅವ್ರು ಇಟ್ರೇಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಈಸಿ ಆಗಕ್ಕೆ ಹೆಂಗೆ ಕೊಡ್ಬೇಕು ನೀವು, ಹಂಗೆಲ್ಲ ಅವ್ರು ಕೇಳಿದಾಗೆಲ್ಲ ಕೊಡ್ತಾ ಇರ್ಬೇಕು ನೀವು ಡೇಟಾ, ಬ್ಯಾಕ್ ಎಂಡ್ ಡೆವಲಪರ್ಸ್ ಅಲ್ಲಪ್ಪ. ಹಾಗಾಗಿ ಡಿಕ್ಷ್ನರಿ ಸಖತ್ ಇಂಪಾರ್ಟೆಂಟು. ಬನ್ನಿ ಏನು ನೋಡೋಣ. ಲಿಸ್ಟ್ ಆದರೆ ಏನಿರುತ್ತೆ, ವಾಟ್ ಈಸ್ ದ ಪೊಸಿಷನ್ ಐ ಅಂತ ಗೊತ್ತಾಯಿತು. ಹಂಗಾರೆ ಇಮೇಲ್ ಐ ಡಿ ಇದೆ, ಇಮೇಲ್ ಐ ಡಿಯಿಂದ ನಂಗೆ ಎತ್ಕೊಡ್ಬೇಕು. ಆವಾಗಲೇ ಬಂದಿದ್ದೆ ವಾಟ್ ವ್ಯಾಲ್ಯೂ ಬಿಲಾಂಗ್ ಟು ದಿಸ್ ಕೀ ಅಂತ ಬಂತು. ಆವಾಗ ನಮಗೆ ಡಿಕ್ಷ್ನರಿ ಹೆಲ್ಪ್ ಮಾಡುತ್ತೆ. ವಾಟ್ ಈಸ್ ಡಿಕ್ಷ್ನರಿ? ಡಿಕ್ಷ್ನರಿ ಅಂದ ತಕ್ಷಣ ಮೈಂಡಿಗೆ ಟಕ್ಕಂತ ಬರೋದೇನಪ್ಪ, ನಮಗೆ ನಾರ್ಮಲ್ ಡಿಕ್ಷ್ನರಿ ಒಂದು ವರ್ಡ್ ಇರುತ್ತೆ, ಆ ವರ್ಡಿಗೆ ಮೀನಿಂಗ್ ಇರುತ್ತೆ. ಒಂದು ವರ್ಡ್ ಇರುತ್ತೆ, ಅದಕ್ಕೆ ಮೀನಿಂಗ್ ಇರುತ್ತೆ. ಅದೇ ಥರ ಒಂದು ಇಲ್ಲಿ ಕೀ ಇರುತ್ತೆ, ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ ಅಲ್ವಾ? ಅದೇ ಥರನೇ ಇಲ್ಲಿ ನೇಮ್ ಇರುತ್ತೆ, ಡೆವ್ ಅಂತ ಇದೆ, ಏಜ್ ಇದೆ, ಅದ್ರ ವ್ಯಾಲ್ಯೂ ಇದೆ, ಸಿಟಿ ಇದೆ, ಅದ್ರ ವ್ಯಾಲ್ಯೂ ಇದೆ. ಅದೇ ಥರ ಅದೇ ಡಿಕ್ಷ್ನರಿ, ಸಿಂಪಲ್ ಮುಗಿದೋಯ್ತು. ಇದು ಡಿಕ್ಷ್ನರಿ ಅಂದರೆ ಏನು? ಕೀ ವ್ಯಾಲ್ಯೂ ಪೇರ್ ಅಂತ ಗೊತ್ತಾಯ್ತು. ಇವಾಗ ಡಿಕ್ಷ್ನರಿ ಕೀ ವ್ಯಾಲ್ಯೂ ಪೇರ್ ಮಾಡಪ್ಪ, ಕರ್ಲಿ ಬ್ರೆಸಸ್ ಹಾಕಬೇಕು, ಹಿಂಗೆ ಕ್ರಿಯೇಟ್ ಮಾಡ್ಬೋದು ನಾನು ಅಂತ ಗೊತ್ತಾಯಿತು. ಸೆಟ್ ಅಂದ್ರೇನು? ಇದು ಒಂದೇ ಇರ್ತಾ ಇತ್ತು. ಇವಾಗ ಇದಕ್ಕೆ ಕೀ ವ್ಯಾಲ್ಯೂ ಪೇರ್ ಇದೆ, ಅಷ್ಟು ಗೊತ್ತಾಯ್ತಾ? ಸೆಟ್ಟಲ್ಲಿ ಹ್ಯಾಶ್ ಯೂಸ್ ಮಾಡ್ತಾರೆ, ಡಿಕ್ಷ್ನರಿಯಲ್ಲೂ ಹ್ಯಾಶ್ ಯೂಸ್ ಮಾಡ್ತಾರೆ. ಅದು ಹ್ಯಾಶ್ ಯೂಸ್ ಮಾಡೋದು ಇದಕ್ಕೆ ಮಾತ್ರ. ನಾನು ನನ್ನ ಟೂಲಲ್ಲಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಹ್ಯಾಶ್ ಅಂತ. ನೀವು ನೆನ್ನೆ ಆಲ್ರೆಡಿ ತೋರಿಸಿದ್ದೀನಿ ಡಿಕ್ಷ್ನರಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸುಮ್ಮನೆ ಒಂದು ಗ್ಲಿಮ್ಸ್ ಕೊಡ್ತೀನಿ, ಏನಂತೀರ ಅಲ್ವಾ? ಕೀ ಆರ್ ಅನ್ಇಕ್ವಿ. ಕೀನ ಯಾವತ್ತು ನಾವು ಡೂಪ್ಲಿಕೇಟ್ ಮಾಡೋಕ್ಕಲ್ಲ. ರೈಸ್ ಇತ್ತು ಅಂದರೆ ಇದೇ ಪರ್ಟಿಕ್ಯುಲರ್ ಡಿಕ್ಷ್ನರಿ ಒಳಗೆ ನೀನು ರೈಸ್ ಮತ್ತೆ ಹಾಕೋಕ್ಕಾಗಲ್ಲ, ಬಿಡಲ್ಲ. ಅದು ಬಿಡಲ್ಲ ಅನ್ನೋದು ಗೊತ್ತಾಯ್ತಾ? ಓಕೆ. ಮ್ಯೂಟೇಬಲ್ ಅಂದ್ರೇನು? ಅಂದರೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ಬೋದಪ್ಪ. ನಾನು ಇದನ್ನು ವ್ಯಾಲ್ಯೂ ಆ್ಯಡ್ ಇದನ್ನು ವ್ಯಾಲ್ಯೂ ಆ್ಯಡ್ ಮಾಡ್ಕೊಬೋದು. ಬಟ್ ಈ ಕೀನ ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟೇ. ಕೀ ತೆಗೆದು ಬೇರೆ ಕೀ ಹಾಕ್ಬೋದು, ಆ ಕೀನ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಇಮ್ಯೂಟೇಬಲ್. ಈ ಕೀ ಮಾತ್ರ ಇಮ್ಯೂಟೇಬಲ್ಲು, ಈ ಡಿಕ್ಷ್ನರಿ ಮ್ಯೂಟೇಬಲ್. ಅರ್ಥ ಆಯ್ತಾ? ಈ ಕೀ ಇಮ್ಯೂಟೇಬಲ್, ಡಿಕ್ಷ್ನರಿ ಮ್ಯೂಟೇಬಲ್. ಇಮ್ಯೂಟೇಬಲ್ ಅಂದರೆ ಇನ್ನೊಂದು ತಲೆ ಬರ್ತೀವಿ. ಹಂಗಾರೆ ಕೀನ ನಾನು ಟಪಲ್ ಯೂಸ್ ಮಾಡ್ಬೋದಾ? ಕೀಯಲ್ಲಿ ಯೂಸ್ ಮಾಡ್ಬೋದು. ಯಾಕೆ? ಅದು ಇಮ್ಯೂಟೇಬಲ್ ಏನೇ ಇದೆ ಎಲ್ಲ ಯೂಸ್ ಮಾಡ್ಬೋದು. ಗೊತ್ತಾಯ್ತಾ ನಿಮಗೆ? ಇವಾಗ ನಂಬರ್ ಯೂಸ್ ಮಾಡ್ಬೋದು. ಇವಾಗ ನಾನು ಸ್ಟ್ರಿಂಗ್ ಯೂಸ್ ಮಾಡ್ತಾಯಿದ್ದೀನಿ, ಮೀನಿಂಗ್ಫುಲ್ ಆಗಿರಲಿ ಅಂದರೆ ಸ್ಟ್ರಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ನಂಬರ್ ಯಾರು ನಾರ್ಮಲ್ ಯೂಸ್ ಮಾಡಲ್ಲ. ನಾವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಈ ಥರ ನೇಮ್ ಅಂತ ಯೂಸ್ ಮಾಡ್ತೀವಿ. ಬಟ್ ಡಿಕ್ಷ್ನರಿ ಏನಾಗುತ್ತೆ, ಲಿಸ್ಟ್ ಆಫ್ ಡಿಕ್ಷ್ನರಿ ಇರ್ತಾವೆ ಅಷ್ಟೇ. ಯಾಕೆ? ಇದು ಒಂದೇ ಯೂಸರ್ ಡೇಟಾನ. ಬಿಲಿಯನ್ಸ್ ಆಫ್ ಯೂಸರ್ ಅಂದರೆ ಬಿಲಿಯನ್ಸ್ ಆಫ್ ಯೂಸರ್ ಡೇಟಾ ಒಂದೊಂದು ಡಿಕ್ಷ್ನರಿಯಲ್ಲಿ ಇರುತ್ತೆ, ಅದೊಂದು ಲಿಸ್ಟಲ್ಲಿ ಇರುತ್ತೆ. ಅದನ್ನು ಸೆಂಡ್ ಮಾಡ್ತೀನಿ ಫ್ರಂಟ್ ಎಂಡಿಗೆ. ಫ್ರಂಟ್ ಎಂಡ್ ಅವ್ನು ಡಿಸ್ಪ್ಲೇ ಮಾಡ್ತಾನೆ. ಯಾವ ಯೂಸರ್ಸ್ ಬೇಕು ಅಂದರೆ ಅವರೆಲ್ಲ ಲಿಸ್ಟ್ ಮಾಡ್ತಾನೆ. ಡ್ಯಾಶ್ ಬೋರ್ಡ್ ಹೋಗ್ತಾರೆ, ಟೇಬಲಲ್ಲಿ ಡಿಸ್ಪ್ಲೇ ಮಾಡ್ಬೇಕಾದ್ರೆ ಹೆಂಗೆ ಡಿಸ್ಪ್ಲೇ ಮಾಡೋದು? ಅವ್ನು ಲಿಸ್ಟ್ ಆಫ್ ಡಿಕ್ಷ್ನರಿ ಎಲ್ಲ ಕಳಿಸೋದ್ರಿ ಮತ್ತೆ ಅಲ್ವಾ? ಹಾಗಾಗಿ ಅದು ನೋಡ್ಕೊಂಬಿಟ್ಟಿವಿ. ಇವಾಗ ನೋಡಪ್ಪ, ಮ್ಯೂಟೇಬಲ್ ಬಗ್ಗೆ ಮಾತಾಡ್ಬಿಟ್ಟು ಆರ್ಡರ್. ಇವಾಗ ನೀವು ಹ್ಯಾಶಿಂಗ್ ಅಂತ ಬಂದಾಗ ನೆನ್ನೆ ವೀಡಿಯೋ ಕರೆಕ್ಟಾಗಿ ನೋಡಿದರೆ ನಿಮಗೆ ಒಂದು ಮಾತು ಮಾತ್ರ ಅರ್ಥ ಆಗುತ್ತೆ. ಹ್ಯಾಶಿಂಗಲ್ಲಿ ನಾವು ಬಕೆಟಲ್ಲಿ ಕೂರ್ಬೇಕಾದ್ರೆ ಯಾವ ಆರ್ಡರ್ ಅಂತ ನಮಗೆ ಗೊತ್ತಿಲ್ಲ. ನೀವು ಫಾರ್ ಲೂಪ್ ಹಾಕ್ಬೇಕಾದ್ರೆ ನಿಮಗೆ ಹೇಳಿದೆ, ಅಲ್ಲಿ ನೀವು ಸೆಟ್ಟು ಫಾರ್ ಲೂಪ್ ಮಾಡಬೇಕಂದ್ರೂ ಯಾವ ಆರ್ಡರ್ ಬರ್ತಂತ ನಿಮಗೆ ಗೊತ್ತೇ ಇಲ್ಲ. ಯಾಕಂದರೆ ಆ ಪ್ರೋಗ್ರಾಮಿಗೆ ಗೊತ್ತಿಲ್ಲ ನಿಮಗೆ ಯಾವ ಆರ್ಡರ್. ಯಾಕಂದರೆ ಬಕೆಟಲ್ಲಿ ಕೂರಿಸ್ತಿರೋದು ನಾವು ಇಂಡೆಕ್ಸ್ ಯೂಸ್ ಮಾಡ್ತಿಲ್ಲ, ಅಲ್ಲಿ ಹ್ಯಾಶ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಬಕೆಟಲ್ಲಿ ಕೂರಿಸ್ತಿದ್ದೀವಿ. ಯಾವ್ದು ನಿಯರ್ ಬೈ ಬಕೆಟಲ್ಲಿ ಇರುತ್ತೆ ಅದು ಡೇಟಾ ಬಂದುಬಿಡುತ್ತೆ.
ಅಲ್ವೇನಪ್ಪ. ಇವಾಗ ನಾವು ಡಿಕ್ಷನರಿಯಲ್ಲೂ ಹ್ಯಾಶಿಂಗ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಆರ್ಡರ್ ಗ್ಯಾರಂಟಿ ಇರಲಿಲ್ಲ. ಯಾಕೆ? ಬಿಕಾಸ್ ಆಫ್ ಹ್ಯಾಶಿಂಗ್. ಆಮೇಲೆ ಪೈಥಾನ್ 3.7 ಪ್ಲಸ್ಸಲ್ಲಿ ಅವ್ರೇನು ಮಾಡಿದ್ರು, ಇಂಟರ್ನಲ್ಲಿ ಕೋಡ್ನ ಚೇಂಜ್ ಮಾಡಿದ್ರು. ಯಾಕಂದರೆ ಸಿ ಪೈಥಾನ್ ಅಲ್ವಾ ಇದು, ಇಂಟರ್ನಲ್ಲಿ ಹೆಂಗೆ ಡಿಕ್ಷನರಿ ಸ್ಟೋರ್ ಆಗುತ್ತೆ ಅನ್ನೋದನ್ನು ಕೋಡ್ನ ಚೇಂಜ್ ಮಾಡಿದ್ದಾರೆ. ಅವಾಗಿಂದ ನೀವು ಇನ್ಸರ್ಷನ್ನು ಕೂಡ ಆರ್ಡರಲ್ಲಾಗುತ್ತೆ, ನಮಗೆ ಡೇಟಾ ಬರಬೇಕಾದ್ರೂ ಕೂಡ ಆರ್ಡರಲ್ಲೇ ಬರುತ್ತೆ. ಬಿಕಾಸ್ ಆಫ್ ದೇರ್ ಮೆಕ್ಯಾನಿಸಮ್ ಅಷ್ಟೇ. ಹ್ಯಾಶಿಂಗ್ ಇದೆ, ಹ್ಯಾಶಿಂಗ್ ಇದ್ದಾದ್ಮೇಲೂ ಕೂಡ ಅವ್ರ ಮೆಕ್ಯಾನಿಸಮ್ ಚೇಂಜಸ್ ಮಾಡಿದ್ದಾರೆ, ಅದರಿಂದ ನಮಗೆ ಆರ್ಡರಲ್ಲೇ ಬರುತ್ತೆ. ಇಲ್ಲ ಅಂದರೆ ಆರ್ಡರ್ ಇರ್ತಿರ್ಲಿಲ್ಲ. ಪೈಥಾನ್ 3.6 ಹಿಂದೆ ಎಲ್ಲ ಏನಿತ್ತು, ಆರ್ಡರ್ ಇರಲಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಗಮನದಲ್ಲಿ ಇಟ್ಕೊಳ್ಳಿ. ಹ್ಯಾಶಿಂಗ್ ಇದ್ದರೆ ಆರ್ಡರ್ ಮಾಡೋದು ಕಷ್ಟ, ಯಾಕಂದರೆ ಎಲ್ಲೆಲ್ಲೋ ಕೂತಿರುತ್ತೆ ಹ್ಯಾಶ್ ವ್ಯಾಲ್ಯೂನ ನಾವು ಹೇಳೋದು. ಬಟ್ ಇವ್ರು ಇಂಟರ್ನಲ್ಲಿ ಸಿ ಪ್ರೋಗ್ರಾಮಲ್ಲಿ ಬರ್ತಿದ್ದಾರೆ ಚೇಂಜಸ್ಸು, ಹಾಗಾಗಿ ಆರ್ಡರ್ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಬಿಡಿ. ಇವಾಗ ಕ್ರಿಯೇಟಿಂಗ್ ಡಿಕ್ಷನರಿ ಕ್ರಿಯೇಟ್ ಮಾಡೋದು ಹೆಂಗೆ ನೋಡಪ್ಪ. ಡಿಕ್ಷನರಿ ಕ್ರಿಯೇಟ್ ಮಾಡಬೇಕಂದ್ರೆ ಕೀ ವ್ಯಾಲ್ಯೂ ಪೇರ್ ಇರಬೇಕು. ಇದಕ್ಕೆ ನೀವು ನೋಡಿ ಕರ್ಲಿ ಬ್ರೇಸಸ್ ಇರಬೇಕಂತ ಗೊತ್ತಾಗ್ಬಿಡ್ತು. ಡಿಕ್ಷನರಿ ಅಂತ ಒಂದು ಕನ್ಸ್ಟ್ರಕ್ಟರ್ ಇದೆ, ಅದನ್ನು ಯೂಸ್ ಮಾಡಬೇಕು. ಇದು ಕನ್ಸ್ಟ್ರಕ್ಟರ್ನ ತಲೆ ಕೆಡಿಸ್ಕೊಬಿಡಿ. ಮುಂದೆ ನಾನು ಊಪ್ಸ್ ಕಾನ್ಸೆಪ್ಟಲ್ಲಿ ಬರ್ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ಏನದು ಅಂತ. ಓಕೆನಾ? ಇವಾಗ ಡಿಕ್ಷನರಿ ಇದೆ, ಇದನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೊಬೋದು. ನೀವು ಯಾವಾಗ ಈಕ್ವಲ್ಸ್ ಟು ಹಾಕಬೇಕಾಗುತ್ತೆ. ಇದಕ್ಕೆ ಫಾರ್ಮ್ಯಾಟ್ ಈ ಥರ ಇದೆ. ಇವಾಗ ಲಿಸ್ಟ್ ಆಫ್ ಟಪಲ್ ಇದ್ರೂ ಕೂಡ ನೀವು ಹಿಂಗೂ ಕ್ರಿಯೇಟ್ ಮಾಡಿ, ಸುಮಾರು ಜನ ಇದು ನೋಡಿ ಕನ್ಫ್ಯೂಷನ್ ಆಗಿಬಿಡ್ತಾರೆ, ಡಿಕ್ಷನರಿ ಹಿಂಗೂ ಕ್ರಿಯೇಟ್ ಮಾಡ್ಬೋದಾ ಅಂತ. ಇವಾಗ ನೇಮ್ ಅನ್ನೋದು ಕೀ ಆಗಿ ಬರುತ್ತೆ, ಇದು ವ್ಯಾಲ್ಯೂ, ಇದು ಗ್ರೇಡ್ ಅನ್ನೋದು ಕೀ, ಇದು ವ್ಯಾಲ್ಯೂ, ಸ್ಕೋರ್ ಅನ್ನೋದು ಕೀ, ಇದು ವ್ಯಾಲ್ಯೂ. ಗೊತ್ತಾಯ್ತಾ? ಅದನ್ನು ತೋರಿಸ್ತೀನಿ ನಾನು. ಓಕೆನಾ? ಆಮೇಲೆ ಎಂಟಿ ಡಿಕ್ಷನರಿ ಅಂದರೆ ಹಿಂಗೆ ಕ್ರಿಯೇಟ್ ಮಾಡಬೇಕು. ನಮ್ಮ ಟೂಲಿಗೆ ಹೋಗೋಣ, ಬನ್ನಿ ಚೆಕ್ ಮಾಡೋಣ. ಓಕೆ, ನೋಡಪ್ಪ ಇವಾಗ ಹೆಂಗೆಲ್ಲ ಡಿಕ್ಷನರಿ ಕ್ರಿಯೇಟ್ ಮಾಡ್ಬೋದು. ಕರ್ಲಿ ಬ್ರೇಸಸ್ ಯೂಸ್ ಮಾಡ್ಬೇಕಂತ ಗೊತ್ತಾಯಿತು. ಇಲ್ಲಿ ನೋಡಿ ಯೂಸ್ ಮಾಡ್ತಿದ್ವಿ, ಡಿಕ್ಷನರಿ ಕ್ರಿಯೇಟ್ ಆಯ್ತಾ ಇಲ್ಲಿ ನೋಡಿ ಡಿಕ್ಷನರಿ ಹಿಂಗೆ ಕೂತ್ಕೊಳ್ಳೋದು ನಾರ್ಮಲಾಗೆ. ಗೊತ್ತಾಯ್ತಾ? ನೇಮು, ಗ್ರೇಡು ಮತ್ತು ಸ್ಕೋರು ಇವೆಲ್ಲ ಕೀ, ಇದೆಲ್ಲ ಹೀಪಲ್ಲಿ ಹೋಗಿ ಕೂತಿರುತ್ತೆ. ಈ ವ್ಯಾಲ್ಯೂ ಅದಕ್ಕೆ ಪ್ರಕಾರ ಇರುತ್ತೆ. ಹೀಪಲ್ಲಿ ಇರೋದ್ರಿಂದ ಹ್ಯಾಶ್ ವ್ಯಾಲ್ಯೂ ಹುಡ್ಕೊಂಡು ಟಕ್ ಅಂತ ಡೇಟಾ ತೊಗೋಬಹುದು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿರೋದು. ಫ್ರಮ್ ದ ಲಿಸ್ಟ್ ಆಫ್ ಕೀ ವ್ಯಾಲ್ಯೂ ಟಪಲ್ಸ್. ಈ ಕೀ ವ್ಯಾಲ್ಯೂ ಟಪಲ್ಸ್, ಈ ಥರ ಟಪಲ್ಸ್ ಇರುತ್ತಲ್ಲ, ಇದರಿಂದನೂ ಕೂಡ ನಾವು ಡಿಕ್ಷನರಿ ಕ್ರಿಯೇಟ್ ಮಾಡ್ಬೋದು. ಅದು ಹೆಂಗಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಥರ್ಡ್ ಬಂದ್ರಾ, ನೋಡಿ ಏನಾಯ್ತು ಇಲ್ಲಿ, ಇವೆಲ್ಲ ಟಪಲ್ ಒಳಗಡೆ ಲಿಸ್ಟ್ ಆಫ್ ಟಪಲ್ಸ. ಇದು ಇನ್ನೂ ಡಿಕ್ಷನರಿ ಕನ್ವರ್ಟ್ ಆಗಿಲ್ಲ, ಬರೀ ಟಪಲ್ ಇದು ನೋಡಿ. ಇದು ಲಿಸ್ಟು, ಇದು ಟಪಲ್ಲು, ಇನ್ನೂ ಡಿಕ್ಷನರಿ ಬಂದಿಲ್ಲ. ಓಕೆನಾ? ಡಿಕ್ಷನರಿ ಬರುತ್ತೆ ಇವಾಗ, ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಇವಾಗ ಡಿಕ್ಷನರಿ ಕನ್ವರ್ಟ್ ಆಯಿತಾ? ನೋಡಿ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ಇಲ್ಲಿ ಡಿಕ್ಷನರಿ. ಇಲ್ಲಿ ನೋಡಿ ಇದ್ರದ್ದೇ ಹೇಳ್ತಿರೋದು, ಫ್ರಮ್ ಪೇರ್ ಡಿಕ್ಟ್ ಅಂತ ಹೇಳಿ ಯೂಸ್ ಮಾಡಿದ್ರೆ ಇವಾಗ ನೋಡಿ ನೇಮ್ ಇರೋದು, ಇದು ಫಸ್ಟ್ ಒನ್ ನೇಮು, ಇದ್ರ ವ್ಯಾಲ್ಯೂ, ಗ್ರೇಡು ಇದ್ರ ವ್ಯಾಲ್ಯೂ, ಸ್ಕೋರು ಇದ್ರ ವ್ಯಾಲ್ಯೂ. ಬರ್ತಾ ಇದೆಯಾ ಇವಾಗ ಕ್ಲಿಯರಾಗೆ? ಅದೇ ನಾನು ಇಲ್ಲಿ ಹೇಳಕೊಡ್ತೀನಿ. ಈ ಥರನೂ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಮತ್ತು ಕನ್ಫ್ಯೂಷನ್ ಆಗ್ಬಿಡ್ಬೇಡಿ ನೋಡ್ಕೊಂಡು. ಓಕೆನಾ? ಇದು ಯಾರಿಗೂ ಗೊತ್ತಿರಲ್ಲ, ಸುಮಾರು ಜನ ಗೊತ್ತೇ ಇಲ್ಲ ಈ ಕಾನ್ಸೆಪ್ಟು. ಯೂಸ್ ಮಾಡಿ ಕೋಡ್ ಬರೆದ್ಬಿಡ್ತಾರೆ, ತಲೆ ಬುಡ ಎಂಥದ್ದು ಗೊತ್ತಿರಲ್ಲ ಅವಕ್ಕೆ. ನಾನು ನಿಮಗೆ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ ಏನಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ಪೈಥಾನ್ ಫಂಡಮೆಂಟಲ್ ಕೋರ್ಸ್ ತಂದಿರೋದು ನಾನು. ಫಸ್ಟ್ ಅರ್ಥ ಮಾಡ್ಕೊಳಪ್ಪ, ಫುಲ್ ಅರ್ಥ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಬೇಡ ಅಂದಿಲ್ಲ, ಫಸ್ಟೇ ಯೂಸ್ ಮಾಡಬೇಡ. ನಿನ್ನ ತಲೆ ಅವ್ರಿಗೆ ಕೊಟ್ಟು ನಿನಗೇನಿಗೆ ದುಡ್ಡು ಕೊಡ್ತಾರೆ ಅವರು ಅಲ್ವಾ? ಅದನ್ನು ತಿಳ್ಕೊಳ್ಳಿ. ನಿಮ್ಗೆ ಯಾಕೆ ಪೇ ಮಾಡ್ತಿದ್ದಾರೆ, ನಿಮ್ಮ ನಾಲೆಡ್ಜ್ ಏನು, ನಿಮ್ಗೆ ಎಷ್ಟು ಕಂಟ್ರೋಲ್ ಇದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಬನ್ನಿ ಇದಕ್ಕೆ ಬರೋಣ. ಈ ಥರನೂ ಕೂಡ ನಾವು ಡಿಕ್ಷನರಿನ ಇನಿಷಿಯಲೈಸ್ ಮಾಡ್ಬೋದು ಅಂತ ನಿಮ್ಗೆ ಹೇಳಕ್ಕೆ ಬಂದೆ. ಅದಾದ್ಮೇಲೆ ನೋಡಿ ಜಿಪ್ ಕೂಡ ಯೂಸ್ ಮಾಡ್ಬೋದು. 2 ಲಿಸ್ಟ್ ಇದೆ ಆಯಿತಾ. ಒಂದು ಕೀ, ಒಂದು ವ್ಯಾಲ್ಯೂ ಥರ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಆಯಿತಾ. ಇದು ವೇರಿಯಬಲ್, ನಾನು ಏನು ಬೇಕಾದ್ರೂ ಹಾಕೋಬೋದು. ನಿಮಗೆ ಅರ್ಥ ಆಗಿಲ್ಲ ಕೀ ವ್ಯಾಲ್ಯೂ ಅಂತ ಹಾಕಿದ್ದೀನಿ. ಇದನ್ನು ನಾನು ಜಿಪ್ ಯೂಸ್ ಮಾಡಿ ಡಿಕ್ಷನರಿಗೂ ಕನ್ವರ್ಟ್ ಮಾಡಬಹುದು ಅಂತ ಹೇಳಕ್ಕೆ ಬಂದೆ. ನೋಡಿ ಹೌದಾ, ಕ್ರಿಯೇಟ್ ಆಗಿದೆಯಾ? ನೋಡಿ ಇಲ್ಲಿ ಏನಾಗಿದೆ ನೋಡಿ, ಕೆಳಗೆ ಕ್ರಿಯೇಟ್ ಆಗಿದೆಯಾ? ನೋಡಿ ಈ ಥರ ಡಿಫ್ರೆಂಟ್ ವೇಯಲ್ಲಿ ಕೂಡ ನಾನು ಡಿಕ್ಷನರಿ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಡಿಕ್ಷನರಿ ಮತ್ತು ಲಿಸ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಡೇ ಇನ್ ಆ್ಯಂಡ್ ಡೇ ಔಟ್ ನಾವು ಡಿಕ್ಷನರಿ ಮತ್ತು ಲಿಸ್ಟ್ ಯೂಸ್ ಮಾಡ್ತೀವಿ. ಲಿಸ್ಟ್ ಆಫ್ ಡಿಕ್ಷನರೀಸ್. ನಿನಗೆ ಡೇಟಾ ಫ್ರಂಟ್ ಎಂಡಿಗೆ ಕೊಡಬೇಕಂದ್ರೆ ಹೆಂಗೆ ಕೊಡ್ತೀರಾ? ಲಿಸ್ಟ್ ಆಫ್ ಡಿಕ್ಷನರಿ ಎಲ್ಲ ಕೊಡ್ತೀರಾ ಮೆಜಾರಿಟಿ ಆಫ್ ದ ಟೈಮು ಅಲ್ವಾ? ಹಂಗಾಗಿ ಇದರಲ್ಲಿರೋ ಆಪ್ರೇಷನ್ಸ್ ತುಂಬ ಕೇರ್ಫುಲ್ಲಾಗಿ ತಿಳ್ಕೊಬೇಕು. ಒಂದೊಂದಕ್ಕೆ ಹೋಗೋಣ, ತಲೆ ಕೆಡಿಸ್ಕೋಬೇಡಿ, ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಓಕೆನಾ? ಬನ್ನಿ ಇವಾಗ ಎಂಟಿ ಹೆಂಗೆ ಕ್ರಿಯೇಟ್ ಮಾಡೋದು ಗೊತ್ತಾಯ್ತಾ? ಓಕೆ, ಬೇಸಿಕ್ಸ್ ನಮಗೆ ಗೊತ್ತಾಗ್ಬಿಡ್ತು ಕ್ರಿಯೇಟ್ ಮಾಡೋಕ್ಕೆ. ಮತ್ತು ಹೆಂಗೆ ಇವಾಗ ಕ್ರಿಯೇಟ್ ಮಾಡಿದ್ದಷ್ಟೇ ಸಾಕಾ? ನೀವು ಲಾಗಿನ್ ಆದರೆ ಇಮೇಲ್ ID ಯೂಸ್ ಮಾಡ್ಕೊಂಡು ನಾನು ಫೆಚ್ ಮಾಡ್ಬೇಕು ಡೇಟಾನ ಅಲ್ವಾ? ಅದನ್ನು ಚೆಕ್ ಮಾಡಬೇಕು. ಇವೆಲ್ಲ ಮಾಡ್ಬೇಕಂದ್ರೆ ನಮಗೆ ಆಕ್ಸೆಸ್ ಮಾಡೋಕ್ಕೆ ಬರಬೇಕಾ ಡಿಕ್ಷನರಿಯಲ್ಲಿ? ನೋಡಿ ಇವಾಗ ಒಂದು ಪರ್ಸನ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದು ನೋಡಿ ಹೆಂಗೆ ಆಕ್ಸೆಸ್ ಮಾಡೋದು, ನಾನು ಪರ್ಸನ್ ಆಫ್ ನೇಮ್ ಅಂತ ಕೊಟ್ಟರೆ ಅವ್ನು ನೇಮ್ ಸಿಗುತ್ತೆ, ಇಲ್ಲಿ ಏಜ್ ಕೊಟ್ಟರೆ ಏಜ್ ಸಿಗುತ್ತೆ. ಇವಾಗ ಯಾವುದು ಕೀ ಇಲ್ಲ ಅಂದರೆ ನಮಗೆ ಎರರ್ ಬರುತ್ತೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡಬೇಕಾಗಿರೋದು person.get. ಇದು ಒಂಥರ ಸೇಫರ್ ಆಪ್ರೇಷನ್. ಇವಾಗ ಕಾಮ ಹಾಕ್ಬಿಟ್ಟು ನಾನು ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ, ಸ್ಯಾಲ್ರಿ ಅನ್ನೋ ಕೀ ಇಲ್ಲ, ಬಟ್ ಕಾಮದ 0 ಹಾಕಿದ್ದೀನಿ ಅಂದರೆ ಅದು ಕ್ರ್ಯಾಶ್ ಆಗೋಲ್ಲ, ನಮಗೆ ಡಿಫಾಲ್ಟ್ 0 ಕೊಡುತ್ತೆ. ಹಾಗಾಗಿ ಇದು ಫೆಚ್ ಮಾಡೋ ಮೆಕ್ಯಾನಿಸಮ್ ಯೂಸ್ ಮಾಡಿ ನಾವು .get ಅನ್ನು ತುಂಬ ಯೂಸ್ ಮಾಡ್ತೀವಿ ನಮ್ಮ ಅಪ್ಲಿಕೇಶನ್ಸ್ಗಳಲ್ಲಿ ಡೇಟಾ ಫೆಚ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ API ಅಲ್ಲಿ ಅವ್ನು ಕ್ವರಿ ಪ್ಯಾರಾಮೀಟರ್ಸಲ್ಲಿ ಕಳಿಸಿದ್ರು ಕೂಡ ನಾವು ಅದನ್ನು ಫೆಚ್ ಮಾಡೋಕ್ಕೆ ಇದೇ ಥರ ಯೂಸ್ ಮಾಡ್ತೀವಿ. ಬಾಡಿಯಲ್ಲಿ ಕಳಿಸಿದ್ರು ಇದೇ ಥರ ಯೂಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ನೋಡ್ಕೊಳ್ಳಿ. ಓಕೆನಾ? ಅದೇ ಇಲ್ಲಿ ಪ್ರಿಂಟ್ ಮಾಡಿ ತೋರಿಸಿರೋದು ನಾನು. ಇಲ್ಲಿ ಕೆಳಗೆ ಬರ್ತಾ ಇದೆ ನೋಡಿ ನೋ ಡಿಫಾಲ್ಟ್ ನನ್ನಂತ ಬರ್ತಾ ಇದೆ. ಇಲ್ಲ ಅಂದರೆ ಅದು ಕ್ರ್ಯಾಶ್ ಆಗೋಗ್ಬಿಡುತ್ತೆ. ನೋಡಿ ಆ್ಯಡಿಂಗ್ ಮತ್ತು ನಿಮಗೆ ಅಪ್ಡೇಟ್ ಮಾಡೋದಂಗೆ. ಇದರಲ್ಲಿ ಡಿಕ್ಷನರಿ ತುಂಬ ಈಸಿ ಆ್ಯಡ್ ಅಪ್ಡೇಟ್ ಮಾಡೋದು. ನೋಡಿ ಇವಾಗ ನೋಡಿ ನೇಮು ಮತ್ತು ಏಜ್ ಇದೆಯಾ, ಇದು ಕೀ ವ್ಯಾಲ್ಯೂ ಗೊತ್ತಾ ತಾನೇ? ಇವಾಗ ನೆನ್ಪಿಟ್ಕೊಂಬಿಡಿ, ಮತ್ತೆ ರಿಪೀಟ್ ಮಾಡಲ್ಲ. ಇದು ಕೀ ವ್ಯಾಲ್ಯೂ. ಇವಾಗ ನೋಡಿ ಏಜ್ ಇದೆಯಾ, ಏಜ್ ಒಂದು ಹೊಸ ಕೀ
ಆ್ಯಡ್ ಮಾಡಬೇಕಾ? ಸಿಂಪಲ್, ಪರ್ಸನ್ ತೊಗೊಳ್ಳಿ, ಈ ಆಬ್ಜೆಕ್ಟಿನ ವೇರಿಯಬಲ್ ತೊಗೊಳ್ಳಿ, ಹಿಂಗೆ ಹಾಕಿ ವ್ಯಾಲ್ಯೂ ಹಾಕಿ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ. ನೀವು ಸಿಟಿ ಅನ್ನೋದು ನೀವೇನಾದ್ರು ಆ್ಯಡ್ ಮಾಡಬೇಕಾ? ಆ್ಯಡ್ ಮಾಡಿ ನೋಡಿ, ಆರಾಮ್ಸೆ ಆಗುತ್ತೆ. ಇವಾಗ ಇದು ಎಷ್ಟು ಈಸಿ, ಡಿಕ್ಷನರಿ ಸಖತ್ ಈಸಿ ಇದು, ಆಯಿತಾ? ಬಟ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ, ಓಕೆನಾ? ನೋಡಿ, ರಿಮೂವ್ ಮಾಡಬೇಕಂದ್ರೆ ಡಿಲೀಟ್ ಸ್ಟೇಟ್ಮೆಂಟ್ ಅನ್ನೋದು ಒಂದಿದೆ. ಡಿಲೀಟ್ ಮೆಥಡ್ ಅಲ್ಲ, ಅದು ಸ್ಟೇಟ್ಮೆಂಟ್ ಅದು, ಓಕೆನಾ? ಡಿಲೀಟ್ ಅಂದರೆ ಟಕ್ ಅಂತ ಡಿಲೀಟ್ ಆಗಿಬಿಡುತ್ತೆ. ಬಟ್ ಇನ್ನೊಂದು ಆಪ್ಷನ್ ಇದೆ, ಪಾಪ್ ಅಂತ. ಈ ಪಾಪ್ ಏನು ಮಾಡತ್ತೆ ಅಂದರೆ ನಮಗೆ ಯಾವ್ದು ಪಾಪ್ ಆಗಿದೆ ಅಂತ ಕೂಡ ನಮಗೆ ಹೇಳತ್ತೆ ಇಲ್ಲಿ, ಓಕೆನಾ? ಅದನ್ನೇ ನಾನು ಹೇಳಿರೋದು. ನೋಡಿ, ಇವಾಗ ಪರ್ಸನ್ ಡಾಟ್ ಪಾಪ್ ಅಂದರೆ ಸಿಟಿ ಪಾಪ್ ಮಾಡಿದೆ ಅಂದರೆ, ಇವಾಗ ಸಿಟಿ ಅನ್ನೋದಿದೆ, ಅದನ್ನು ತೆಗೆದೆ ಅಂದರೆ ಇವಾಗ ಯಾವ್ದು ಪಾಪ್ ಆಗಿದೆ ವ್ಯಾಲ್ಯೂ ಅದು ಕೂಡ ನಮಗೆ ಪ್ರಿಂಟ್ ಆಗುತ್ತೆ. ನೋಡಿ, ಬ್ಯಾಂಗ್ಳೂರ್ ಅಂತ ಪ್ರಿಂಟ್ ಆಗಿದೆ, ಅದೇ ಪಾಪಿನ ಸ್ಪೆಷಾಲಿಟಿ. ಈಗ ನಾವು ಡಿಫಾಲ್ಟು ಕೂಡ ಕೊಡ್ಬೋದು, ಯಾಕಂದರೆ ಇವಾಗ ಸ್ಯಾಲ್ರಿ ಅನ್ನೋದು ಇಲ್ಲ ಇಲ್ಲಿ ಅಲ್ವಾ? ಅವಾಗ ನಾನು ನೋಡೋದು ನಾಟ್ ಫೌಂಡ್ ಅಂತ ಡಿಫಾಲ್ಟ್ ವ್ಯಾಲ್ಯೂನು ಕೊಡ್ಬೋದು. ಲೈಕ್ ಗೆಟ್ ಮಾಡಿದ್ವಲ್ಲ, ಅವಾಗ ಡಿಫಾಲ್ಟ್ ಕೊಡ್ಬೋದು, ಇದೇ ಥರ ಪಾಪ್ ಮಾಡಿದ್ರು ಡಿಫಾಲ್ಟ್ ಕೊಡ್ಬೋದು. ಇಟ್ರೇಷನ್ ಮಾಡೋದು ಹೇಗೆ ಅವನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಇವೆಲ್ಲ, ಯಾಕಂದರೆ ಬೇಕೇ ಬೇಕಲ್ವಾ? ನಿಮಗೆ ಡೇಟಾಬೇಸ್ನ ತೊಗೊಂಡಿದ್ದಾರೆ ಅಂದರೆ ಲಿಸ್ಟ್ ಆಫ್ ಡಿಕ್ಷನರಿ ಬರ್ತಿದೆ, ಅದನ್ನು ಇಟ್ರೇಟ್ ಮಾಡ್ಬೇಕು ನೀವು ಅಲ್ವಾ? ಹೆಂಗೆ ಮಾಡೋದು? ಇವಾಗ ಪರ್ಸನ್, ಇವಾಗ ನೇಮು, ಡೆವು, ಏಜು, ಇವಾಗ 2 ಕೀ 2 ವ್ಯಾಲ್ಯೂ ಇದೆ ಅಲ್ವೇನಪ್ಪ? ಇದ್ರದ್ದು ಆಪರೇಟರ್, ಮೆಂಬರ್ಶಿಪ್ ಆಪರೇಟರ್ ಯೂಸ್ ಮಾಡ್ಬೋದು. ಬಟ್ ನೀವು ನೆನ್ಪಿಟ್ಕೊಂಡಿರಬೇಕು, ಮೆಂಬರ್ಶಿಪ್ ಆಪರೇಟರ್ ಯಾವಾಗಲೂ ನಿಮಗೆ ಡಿಕ್ಷನರಿಯಲ್ಲಿ ಬರೀ ಕೀ ಮಾತ್ರ ಚೆಕ್ ಮಾಡುತ್ತೆ, ಡೆವ್ ಅನ್ನೋದು ವ್ಯಾಲ್ಯೂನ ಚೆಕ್ ಮಾಡಲ್ಲ. ನೋಡಿ, ಇಲ್ಲಿ ಕೀ ನೇಮ್ ಅನ್ನೋದು ಇದೆಯಾ, ಇದೇನಂತ ಬರಬೇಕು, ಇವಾಗ ಟ್ರೂ ಅಂತ ಬರಬೇಕು, ಓಕೆನಾ? ಹಂಗಾರೆ ಪ್ರಿಂಟ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಟ್ರೂ ಅಂತ ಬಂತಾ? ಇಲ್ಲಿ ನೋಡಿ ಮೆಕ್ಯಾನಿಸಮ್ ಹ್ಯಾಶಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ ಎಕ್ಸಾಂಪಲ್, ನಿಮ್ಮ ತಲೆಗೆ ಬರಬೇಕು. ಏನಂದರೆ ಈ ಪರ್ಟಿಕ್ಯುಲರ್ ಕೀ ಇದೆಯಲ್ಲ, ಈ ಕೀ ಯಾವತ್ತೂ ಹ್ಯಾಶ್ ಆಗುತ್ತೆ. ಇದು ಹ್ಯಾಶ್ ಆಗುತ್ತೆ ಅಂದ ತಕ್ಷಣ ನಿಮಗೇನು ತಲೆಗೆ ಬರಬೇಕು? ಇದು ಇಮ್ಯೂಟಬಲ್ ಆಗಿರಬೇಕು. ಇಮ್ಯೂಟಬಲ್ ಅಂದರೆ ಟಪಲ್ ಯೂಸ್ ಮಾಡ್ಬೋದಾ ಕೀ ಆಗಿ? ಹೌದು, ಟಪಲ್ ಇಮ್ಯೂಟಬಲ್ ತಾನೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಇವಾಗ ಇಂಟೀಜರ್ ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಅದೇ ಇವಾಗ ನನಗೆ ಇಲ್ಲಿ ಏನು ಮೀನಿಂಗ್ ಕೊಡ್ತಾ ಇದೆ, ನೇಮ್ ಅನ್ನೋ ಸ್ಟ್ರಿಂಗ್ ಮೀನಿಂಗ್ ಕೊಡ್ತಾ ಇದೆ, ಅದಕ್ಕೆ ನಾನು ಇದು ಯೂಸ್ ಮಾಡಿದ್ದೀನಿ. ನಿಮಗೆ ಅದೇ ನಂಬರ್ ಮೀನಿಂಗ್ ಕೊಡ್ತಾ ಇತ್ತು ನಿಮ್ಮ ಡೇಟಾ ಪ್ರಕಾರ ಅಂದರೆ ಆ ನಂಬರ್ ಯೂಸ್ ಮಾಡಿ, ಗೊತ್ತಾಯ್ತಾ? ಯಾವುದು ಡೇಟಾ ಪ್ರಕಾರ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನೀವು ಯೂಸ್ ಮಾಡಬೇಕು, ಓಕೆನಾ? ಇವಾಗ ನೋಡಿ ಹೆಂಗೆ ವರ್ಕ್ ಆಗ್ತಿದೆ ಅಂತ ಹೇಳ್ತಿರೋದು, ಈ ನೇಮ್ ಅನ್ನೋದು ಇದೆಯಲ್ಲ, ಇದು ಹ್ಯಾಶ್ ಫಂಕ್ಷನ್ಗೆ ಹೋಗುತ್ತೆ, ಗೊತ್ತು ತಾನೆ? ಹ್ಯಾಶ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ, ಅದರೊಳಗೆ ಒಂದು ಇಂಟೀಜರ್ ಕೊಡುತ್ತೆ, ಆಮೇಲೆ ಅದನ್ನು ಮಾಡ್ಯುಲಸ್ ಮಾಡ್ತೀವಿ, ಯಾವ ಸ್ಲಾಟಲ್ಲಿ ಕೂತ್ಕೋಬೇಕು ಹೇಳ್ತೀವಿ, ಅದು ಹೋಗುತ್ತೆ. ಹ್ಯಾಶ್ ಟೇಬಲಲ್ಲಿ ಮಿನಿಮಮ್ ಬಕೆಟ್ 8 ಇರುತ್ತೆ, ಆ ಬಕೆಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಿಮಗೇನಾರ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮಗೇನಾರ ಅದೇ ಪ್ಲೇಸಲ್ಲಿ ಇನ್ನೊಂದು ಕೀ ಬಂದು ಕುತ್ಕೊಂತು ಅಂದರೆ ಕೊಲಿಷನ್ ಆಗುತ್ತೆ. ಆ ಕೊಲಿಷನ್ ಆದಾಗ ಹಿಂದೆ ಮುಂದೆ ನೋಡುತ್ತೆ, ಅದಕ್ಕೆ ಪ್ರಾಬಿಂಗ್ ಅಂತೀವಿ. ಹಿಂದೆ ಮುಂದೆ ನೋಡಿ ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ, ಆಯಿತಾ? ಆ ಕೂತಿರೋ ಜಾಗ ನಮಗೆ ಕೂರ್ಸೋಕ್ಕೆ ಬರುತ್ತೆ ಅಂದರೆ ಅದನ್ನು ಬೇಗ ಫೆಚ್ ಮಾಡೋಕ್ಕೂ ಬರುತ್ತೆ ತಾನೆ. ಆ ಹ್ಯಾಶ್ ವ್ಯಾಲ್ಯೂ ಇಂದರೆ ನಾವು ಬೇಗ ಟಕ್ ಅಂತ ಫೆಚ್ ಮಾಡ್ಬೋದು. ಕೀ ಫೆಚ್ ಆಯಿತು ಅಂದರೆ ಕೀಗೆ ಏನು ವ್ಯಾಲ್ಯೂ ಇದೆ ಅಂತ ಚೆಕ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅಲ್ವಾ? ಹಂಗಾಗಿ ನಿಮ್ಮ ಯೂಸರ್ ಐ ಡಿನ ನೀವು ಲಾಗಿನ್ ಆಗ್ತಾರೆ ಕೊಟ್ಟ ತಕ್ಷಣ ಟಕ್ ಅಂತ ಹೋಗಿ ಏನಕ್ಕೆ ಸರ್ಚ್ ಆಗುತ್ತೆ ಅಂದರೆ ಆ ಕೀನ ಹ್ಯಾಶ್ ಮಾಡಿರ್ತೀವಿ. ಕೀ ಅನ್ನೋದೇನು, ಇವಾಗ ನೇಮ್ ಅಂತ ಇದೆ, ನೆಕ್ಸ್ಟ್ ಇಮೇಲ್ ಐ ಡಿ ಅಂತ ಒಂದು ವೇರಿಯಬಲ್ ಹಾಕೊಂಡಿರ್ತೀವಿ, ಅದಕ್ಕೆ ವ್ಯಾಲ್ಯೂ ನಿಮ್ಮ ಇಮೇಲ್ ಐ ಡಿ ಇರುತ್ತೆ. ಪಾಸ್ವರ್ಡ್ ಅಂತ ಇನ್ನೊಂದು ಕೀ ಇರುತ್ತೆ, ಲೇಜ್ ಇದೆಯಲ್ಲ ಅಲ್ಲಿ ಪಾಸ್ವರ್ಡ್ ಅಂತ ಇರುತ್ತೆ, ಅದು ಪಾಸ್ವರ್ಡ್ ಕೂತಿರುತ್ತೆ ಅಲ್ಲಿ. ಇವಾಗ ನೋಡಿ, ಇವಾಗ ಇಟ್ರೇಟ್ ಮಾಡ್ಬೋದಾ? ಇಟ್ರೇಟ್ ಮಾಡ್ಬೋದು. ನೋಡಿ, ಫಾರ್ ಲೂಪಲ್ಲಿ ಹಾಕಿದ್ರೆ ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಕೀ ಮಾತ್ರ ಬರುತ್ತೆ ಫಾರ್ ಲೂಪಲ್ಲಿ. ನಿಮಗೆ ಐಟಮು ಬೇಕು, ಇವಾಗ ಕೀ ಮಾತ್ರ ಬರುತ್ತೆ, ನಂಗೆ ವ್ಯಾಲ್ಯೂ ಬೇಕಲ್ಲಪ್ಪ. ಕೀ ಬರೇ ನಮ್ಗೆ ಇಮೇಲ್ ಐ ಡಿ ಅಂತ ಬಂದು ನಿಮ್ಮ ರಿಯಲ್ ಇಮೇಲ್ ಐ ಡಿ ಬೇಕಲ್ಲ, ಅವಾಗ ಏನು ಮಾಡಬೇಕು ನೋಡಿ. ಅದಕ್ಕೆ ನಮ್ಮ ಹತ್ರ ಇದೆ ಆಲ್ರೆಡಿ ಡಾಟ್ ವ್ಯಾಲ್ಯೂ ಡಾಟ್ ಐಟಮ್ ಆ ಥರ ಎಲ್ಲ ಇದ್ದಾವೆ. ನೋಡೋಣ ಬನ್ನಿ, ಇದನ್ನು ತುಂಬ ಇಂಪಾರ್ಟೆಂಟ್, ಇದು ನಾವು ಇಟ್ರೇಟ್ ಮಾಡ್ಬೇಕಾದ್ರೆ ನೋಡ್ತೀವಿ ನಾವು, ಆಯಿತಾ? ಇಲ್ಲಿ ನೋಡಿ ಏನಂತ ಇದೆ, ಕೀ ಮತ್ತು ಕಾಮ ವ್ಯಾಲ್ಯೂ ಅಂತಿದೆ. ಅವಾಗ ಪರ್ಸನ್ ಡಾಟ್ ಐಟಮ್ ಅಂತ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಅದು ಸ್ಪ್ಲಿಟ್ ಆಗುತ್ತೆ ಕೀ ವ್ಯಾಲ್ಯೂ. ನೀವು ಕೀ ವ್ಯಾಲ್ಯೂ ಎರಡೂ ಪ್ರಿಂಟ್ ಮಾಡ್ಬೋದು, ಹೌದಾ? ನೋಡೋಣವಾ? ಇಲ್ಲಿ ನೋಡಿ ಪ್ರಿಂಟ್ ಆಗ್ತಿದೆಯಾ, ಇಲ್ಲಿ ನೇಮ್ ಡೆವ್ ನೋಡಿ, ನೆಕ್ಸ್ಟು ಏಜು 28, ಅದೇ ತಾನೇ ಇಲ್ಲಿ ಇದ್ದಿದ್ದು ನಮಗೆ, ಅದೇ ಇಲ್ಲಿ ಪ್ರಿಂಟ್ ಆಗ್ತದೆ ಅಲ್ವಾ? ನೀವು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀರಿ. ಬರೀ ವ್ಯಾಲ್ಯೂ ಮಾತ್ರ ಬೇಕು ನನಗೆ, ಕೀ ಬೇಡ ಅಂದರೆ ಇವಾಗ ಡಾಟ್ ವ್ಯಾಲ್ಯೂ ಅಂತ ಯೂಸ್ ಮಾಡ್ಬೋದು ನೀವು, ಅವಾಗ ವ್ಯಾಲ್ಯೂ ಮಾತ್ರ ಇಟ್ರೇಟ್ ಆಗುತ್ತೆ. ನೆಕ್ಸ್ಟ್ ಬರೀ ಕೀ ಬೇಕಂದರೆ ಡಾಟ್ ಕೀ ಅಂತ ಯೂಸ್ ಮಾಡಿ, ಅದು ಕೀ ಮಾತ್ರ ಬರುತ್ತೆ ಅಲ್ವಾ? ಇಲ್ಲಿ ಅದೇ ಹೇಳ್ತಾರೆ ನೋಡಿ, ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಪ್ರೈಸ್ ಡಾಟ್ ಕೀಸ್ ಅಂತ ಇದೆ. ಈ ಕೀಸ್ ಯೂಸ್ ಮಾಡಿ ಬರೀ ಕೀಸ್ ಮಾತ್ರ ಬರುತ್ತೆ ನೋಡಿ, ಇಲ್ಲಿ ಲಿಸ್ಟಲ್ಲಿ ಕೀ ಇದೆಯಾ, ಇಲ್ಲಿ ಅದೇ ಹೇಳ್ತಿರೋದು. ಇವಾಗ ಡಾಟ್ ವ್ಯಾಲ್ಯೂಸ್ ಅಂತ ಯೂಸ್ ಮಾಡಿ ಬರೀ ಲಿಸ್ಟಲ್ಲಿ ವ್ಯಾಲ್ಯೂಸ್ ಮಾತ್ರ ಬರುತ್ತೆ, ಆಯಿತಾ? ಅದನ್ನು ಇಟ್ಕೊಂಡು ಇಟ್ರೇಟ್ ಮಾಡ್ಬೋದು. ಲೆಂತ್ ಅನ್ನೋದು ಗೊತ್ತು ನಿಮಗೆ, ಲೆಂತ್ ಚೆಕ್ ಮಾಡೋಕ್ಕೆ. ನಿಮಗೆ ಆಲ್ರೆಡಿ ರೆಫರೆನ್ಸ್ ಮತ್ತು ಕಾಪಿ ಬಗ್ಗೆ ಲಿಸ್ಟಲ್ಲಿ ಇದ್ದಾಗಲೂ ಹೇಳಿದ್ದೆ. ಇಲ್ಲಿ ನೋಡಿ ಹೆಂಗಾಗುತ್ತೆ, ಇವಾಗ ರೆಫರೆನ್ಸ್ ಅಂತ ಹೇಳಿದ್ರೆ ನೋಡಿ ಎರಡಕ್ಕೂ ಸೇಮ್ ರೆಫರೆನ್ಸ್ ಹೋಗುತ್ತೆ. ಅಂದರೆ ಇವಾಗ ಒಂದನ್ನು ಡಿಕ್ಷನರಿನ ಅಪ್ಡೇಟ್ ಮಾಡಿದ್ರೆ ಇನ್ನೊಂದು ಅಪ್ಡೇಟ್ ಆಗುತ್ತೆ ಅಷ್ಟೇ. ಇಲ್ಲ ಅದನ್ನೇ ತೋರಿಸಿರೋದು ನಾನು ನೋಡಿ. ಇವಾಗ ಸಿ ಅಂತ ಆ್ಯಡ್ ಮಾಡಿದ್ರೆ ನೋಡಿ ಎರಡಕ್ಕೂ ಒಂದೇ ರೆಫರೆನ್ಸ್ ಇರೋದ್ರಿಂದ ಇವಾಗ ಎರಡು ಪ್ರಿಂಟ್ ಮಾಡಿದ್ರು ಅದೇ ಬರೋದು, ಒರಿಜಿನಲ್ ಪ್ರಿಂಟ್ ಮಾಡಿದ್ರು ಅದೇ ಬರುತ್ತೆ, ಕಾಪಿ ರೆಫರೆನ್ಸ್ ಪ್ರಿಂಟ್ ಮಾಡೋದು ಅದೇ ಬರುತ್ತೆ ಅಲ್ವಾ? ಅದನ್ನು ನೀವು ಹೇಳಕ್ಕೆ ಹೋಗ್ತಾರೆ, ಸಿಂಪಲ್. ಇವಾಗ ನೋಡಿ ಕಾಪಿ ಅನ್ನೋದೇನಂದರೆ ಡೂಪ್ಲಿಕೇಟ್ ಆಗುತ್ತೆ, ಅದು ನಿಮಗೆ ಗೊತ್ತಿದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವೇನಪ್ಪ? ಇವಾಗ ನೋಡಿ ನಿಮಗೆ ಡಿಕ್ಷನರಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ಆಯಿತಾ? ಇವಾಗ ಲಿಸ್ಟ್ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ಫಾರ್ ಲೂಪ್ ಹೆಂಗೆ ಇಟ್ರೇಟ್ ಆಗುತ್ತೆ ಅಂತ ಗೊತ್ತಾಗಿದೆ, ಇಂಕ್ರಿಮೆಂಟ್ ಆಪರೇಷನ್ ಹೆಂಗೆ ಆಗುತ್ತೆ ಅಂತ ಗೊತ್ತಾಗಿದೆ. ಇವಿಷ್ಟು ಹಿಡ್ಕೊಂಡು ಒಂದು ಸಣ್ಣ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಅವಾಗ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಇದು ಡೈನಮಿಕ್ ಡಿಕ್ಷನರಿ ಬಿಲ್ಡಿಂಗ್ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ವಾ? ಯಾಕಂದರೆ ಎವ್ರಿ ಟೈಮು ನೀವು ಡೈನಮಿಕ್ ಆಗಿ ಡಿಕ್ಷನರಿ ಬಿಲ್ಡ್ ಮಾಡ್ತಾನೆ ಇರ್ತೀರ. ಫ್ರಂಟ್ ಎಂಡ್ ಅವ್ನು ಕೇಳ್ತಾನೆ, ಈ ಬೇಡ ಈ ಐ ಡಿ ಕೊಡು, ಬರೀ ಇಷ್ಟು ಡೇಟಾ ಮಾತ್ರ ಕೊಡು, ಇವೆಲ್ಲ ಬೇಡ ನಂಗೆ ತೆಗೆದ್ಬಿಡು. ಅವಾಗ ನಿಮಗೆ ಡಿಲೀಟ್ ಆಪರೇಷನ್ ಮಾಡೋಕ್ಕೆ ಬರಬೇಕು, ಡಿಕ್ಷನರಿ ಮೇಲೆ ಆ್ಯಡ್ ಮಾಡೋಕ್ಕೆ ಬರಬೇಕು, ನಿಮಗೆ ಡಿಕ್ಷನರಿನ ಕ್ರಿಯೇಟ್ ಮಾಡೋಕ್ಕೆ ಬರಬೇಕು ಡೈನಮಿಕ್ ಆಗಿ ಅಲ್ವಾ? ಹಂಗಾಗಿ ನೋಡೋಣ ಬನ್ನಿ ಏನಂತ. ಸಿಂಪಲ್ ಪ್ರಾಬ್ಲಮ್, ವರ್ಡ್ ಈಸ್ ಈಕ್ವಲ್ ಟು ಬನಾನಾ ಅಂತಿದೆ.
ಇಲ್ಲ ಬಿ ಎಸ್ ಸತಿ ಬಂದಿದೆ, ಎ ಎಸ್ ಸತಿ ಬಂದಿದೆ, ಎನ್ ಎಸ್ ಸತಿ ಬಂದಿದೆ, ಇಷ್ಟೇ ಗೊತ್ತಾಗಬೇಕಾಗಿರೋದು. ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಅಂತ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಬಿ ಎಸ್ ಸತಿ ಬಂದಿದೆ, ಎ ಎಸ್ ಸತಿ ಬಂದಿದೆ ಅಂದರೆ ಕೀ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ, ಅದಕ್ಕೋಸ್ಕರ ಡಿಕ್ಷನರಿ ತೊಗೊಂಡಿರೋದು ನಾನು ಅಲ್ವಾ. ಬಿ ಎಸ್ ಸತಿ ಬಂದಿದೆ ಅಂತ ಗೊತ್ತಾಗಬೇಕು, ಎ ಎಸ್ ಸತಿ ಬಂದಿದೆ ಅಂತ ಗೊತ್ತಾಗಬೇಕು ಅಲ್ವಾ. ಹಾಗಾಗಿ ಇದು ಇಟ್ರೇಟ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡಿ. ಇವಾಗ ಫಾರ್ ಗೊತ್ತು ತಾನೆ, ಇದು ನಮಗೆ ಲೆಟರ್ ಬರೋ ಏನು ಬೇಕಾದ್ರೂ ಬರಿಬೋದು. ಬಟ್ ಇಲ್ಲಿ ವರ್ಡ್ ಬಲ್ಲು ಏನು ಬರೆಯೋಕ್ಕಾಗಲ್ಲ, ಬೇರೆ ಇಲ್ಲಿ ವರ್ಡೇ ಬರೀಬೇಕು. ಯಾಕಂದರೆ ಇಲ್ಲಿ ವರ್ಡ್ ವೇರಿಯಬಲ್ ಇಲ್ಲಿ ಅಸೈನ್ ಮಾಡಿದ್ದೀನಿ. ಇವಾಗ ಒಂದೊಂದೇ ಇಟ್ರೇಟ್ ಆಗುತ್ತೆ, ಓಕೆನಾ. ಇವಾಗ ನೋಡಿ ಇನ್ಸ್ಲೈಸ್ ಆಯಿತಾ, ಇಲ್ಲಿ ರೈಟ್ ಸೈಡಲ್ಲೂ ನೋಡ್ತಾ ಇರಿ ಆಯಿತಾ. ಇವಾಗ ಇಫ್ ಕಂಡೀಷನ್ ಬಂತು. ಇಫ್ ಏನಪ್ಪ ಲೆಟರ್ ಇನ್ ಫ್ರೀಕ್ವೆನ್ಸಿ ಇದೆಯಾ, ಇಲ್ಲ ಲೆಟರ್ ಫ್ರೀಕ್ವೆನ್ಸಿಯಲ್ಲಿ ಇಲ್ಲ ಆಯಿತಾ. ಇವಾಗ ಏನಾಗುತ್ತೆ, ಇಟ್ರೇಟ್ ಆಗುತ್ತೆ, ಪ್ರಾಪರಾಗಿ ಇಟ್ರೇಟ್ ಆಗುತ್ತೆ. ಎಲ್ಲಿ ಸಿಗೋಯ್ತು ಆಯಿತಾ. ಇವಾಗ ಬರುತ್ತೆ ಆ್ಯಡ್ ಮಾಡ್ತು. ಇವಾಗ ಆ್ಯಡ್ ಮಾಡಿದಾಗ ಏನಾಯಿತು, ಇಲ್ಲಿ ಕೆಳಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಬಂತ, ಮತ್ತೆ ಇಟ್ರೇಟ್ ಮಾಡ್ತು. ಮತ್ತೆ ಇಟ್ರೇಟ್ ಮಾಡಿದಾಗ ಏನಾಯಿತು, ಎಲ್ಸ್ ಆಯಿತು. ಇಲ್ಲಿ ನೋಡಿ ಇಟ್ರೇಷನ್ ಹೆಂಗೆ ಜಂಪ್ ಆಗ್ತಿದೆ ಅಂತ ನೋಡಿ ಅಷ್ಟೇ ಅಲ್ವಾ. ಇವಾಗ ಬಿ ಎಸ್ ಸತಿ ಆಯಿತು, ಅದನ್ನೇ ನಾವು ಇಟ್ರೇಟ್ ಮಾಡಿ ನೋಡ್ತಿರೋದು. ಎ ಬಿ ಸಿ ಇವಾಗ ನೋಡಿ ಮತ್ತೆ ಇವಾಗ ಇಫ್ ಕಂಡೀಷನ್ ಬರುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಎ ಅನ್ನೋದು ಇರೋದಿಲ್ಲ ನೋಡಿ, ಇಲ್ಲಿ ಕೆಳಗೆ ಇವಾಗ ಎ ಅನ್ನೋದಿದೆ ಇವಾಗ ಲೆಟ್ರಲ್ಲಿ. ಈ ಎ ಆಲ್ರೆಡಿ ನಮ್ಮ ಡಿಕ್ಷನರಿಯಲ್ಲಿ ಇದೆ ಒಂದು ಸತಿ. ಇವಾಗ ಏನಾಗಬೇಕು, ಇಂಕ್ರಿಮೆಂಟ್ ಆಗಬೇಕು ತಾನೆ. ಇಂಕ್ರಿಮೆಂಟ್ ಆಗುತ್ತಾ, ಒಳಗೆ ಹೋಗುತ್ತಾ ಹೊರಗೆ ಹೋಗುತ್ತಾ ನೋಡೋಣ. ನೋಡಿ ಒಳಗೋಯ್ತು. ಇವಾಗ ವರ್ಡ್ ಆಲ್ರೆಡಿ ಇದೆ ನಮ್ಮ ಹತ್ರ. ಇವಾಗ ನಿಮಗೆ ಗೊತ್ತು ತಾನೇ ಇದು ಹೆಂಗೆ ನೀವು ಆಕ್ಸೆಸ್ ಮಾಡಬೇಕು ಅಂತ. ಬಿನ ಆಲ್ರೆಡಿ ಇರೋ ಡಿಕ್ಷನರಿಯಲ್ಲಿ ಆಕ್ಸೆಸ್ ಮಾಡೋಕ್ಕೆ ಹಿಂಗೆ ತಾನೇ ಮಾಡೋದು ನಾವು ಅಲ್ವಾ. ಇಲ್ಲಿ ವೇರಿಯಬಲ್ ಇದೆ, ನೆಕ್ಸ್ಟ್ ಸ್ಟ್ರಿಂಗ್ ಇರುತ್ತೆ ಅಷ್ಟೇ. ಇಲ್ಲಿ ಬಿ ಬಂದು ಕೂತಿರುತ್ತೆ, ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗ್ಬಿಡುತ್ತಲ್ವಾ. ಇವಾಗ ಅದೇ ಥರನೇ ಆಕ್ಸೆಸ್ ಮಾಡೋದು. ವರ್ಡ್ ಇತ್ತಾ. ಇವಾಗ ನೋಡಿ ಆ್ಯಡ್ ಮಾಡಿದ್ರೆ ಏನಾಯಿತು, ಇಂಕ್ರಿಮೆಂಟ್ ಆಪರೇಟ್ರು, ನೆಕ್ಸ್ಟ್ 2 ಆಯ್ತು ಇಲ್ಲಿ ಅಲ್ವಾ. ಅದೇ ನಾನು ಹೇಳಕ್ಕೆ ಹೋಗ್ತಿರೋದು. ಅದೇ ಥರ ಇಟ್ರೇಟ್ ಆಗುತ್ತೆ ಎಲ್ಲ ಟೈಮು. ನೋಡಿ ಇಫ್ ಇತ್ತು ಅಂದರೆ ಮುಂಚೆನೇ ಇತ್ತು ಅಂದರೆ ಒಳಗೆ ಬರುತ್ತೆ. ಎಲ್ಸಿಗೆ ಯಾವಾಗ ಹೋಗೋದು, ಇಲ್ಲೇ ಇಲ್ಲ ಡಿಕ್ಷನರಿಲಿ, ಇಲ್ಲೇ ಇಲ್ಲ ಕೀ ಇಲ್ಲ ಅಂದಾಗ ಮಾತ್ರ ಎಲ್ಸಿಗೆ ಹೋಗೋದು. ಫಸ್ಟಿಗೆಲ್ಲ ಎಲ್ಸಿಗೆ ಹೋಯ್ತು, ಆಮೇಲೆ ಇಫಿಗೆ ಬಂತು. ಸಿಂಪಲ್ ಪ್ರೋಗ್ರಾಮ್ ಇದು. ಇಟ್ರೇಟ್ ಮಾಡಿ ನೋಡಿದಾಗ ನಿಮ್ಗೆ ಕ್ಲಿಯರಾಗಿ ಪ್ರಿಂಟ್ ಆಯಿತು. ನೋಡಿ ಇವಾಗ ಬಿ ಎಸ್ ಸತಿ ಇದೆ, ಎ ಎಸ್ ಸತಿ ಇದೆ, ಎನ್ ಎಸ್ ಸತಿ ಇದೆ ಅಂತ ಸಿಂಪಲ್ ಪ್ರೋಗ್ರಾಮ್ ಇದು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಕಂಪ್ಲೀಟ್ ಮೆಥಡ್ಸ್ ನೋಡೋಣ ಏನೇನಿದ್ದಾವೆ ನಮ್ಮ ಡಿಕ್ಷನರಿಯಲ್ಲಿ. ಇದು ಬಿಟ್ಟು ನೀವು ಯಾವುದೂ ಇಲ್ಲ ಮೆಥಡ್ ಬೇರೆ. ಕ್ಲಿಯರಾಗಿ ಕಾನ್ಸಂಟ್ರೇಷನ್ ಅಂತ ಕೇಳ್ಕೊಳ್ಳಿ. ನೋಡಿ ಇವಾಗ ಡಿ ಇದೆ, ಡಿ ಇಸ್ಕೊಲ್ ಟು A1 B1 C3 ಅಂತ ಇದೆ. ಇದು ಕೀ ವ್ಯಾಲ್ಯೂ ಪೇಸ್ ಅಲ್ವನಪ್ಪ. ಇವಾಗ ಏನೇನು ಮೆಥಡ್ಸ್ ಮಾಡ್ಬೋದು, ನಾನು ಫಸ್ಟು ಫೆಚ್ ಮಾಡೋಕ್ಕೆ ಏನು ಮಾಡಬೇಕು, ಡಾಟ್ ಗೆಟ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಅದೇ ಇರೋದು ಫಸ್ಟ್ ಮೆಥಡ್, ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಇವಾಗ ಏನು ಡಿ ಡಾಟ್ ಗೆಟ್ ಎಕ್ಸ್ ಅಂತ ಇದ್ದರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಏನಿದೆ ಬರುತ್ತೆ ನಮಗೆ ಪ್ರಿಂಟ್ ಆಗುತ್ತೆ ಆಯಿತಾ. ಎಕ್ಸ್ ಇಲ್ಲ, ಇವಾಗ ಎಕ್ಸ್ ಇಲ್ಲ ಅಂದಾಗ ಏನಾಗುತ್ತೆ, 0 ಪ್ರಿಂಟ್ ಆಗುತ್ತೆ ಆಯಿತಾ. ಅದೇ ಹೇಳ್ತಿರೋದು ಇಲ್ಲಿ ನೋಡಿ, ಕೀ ಮಿಸ್ಸಿಂಗ್ ಅಲ್ವಾ, ಅದಕ್ಕೋಸ್ಕರ 0 ಬಂತು. ಎಕ್ಸ್ ಇಲ್ಲ ಇಲ್ಲಿ ನೋಡಿ, ABC ಅಷ್ಟೇ ಇರೋದು ಕೀ, ಅದೇನು ಬಿಟ್ಕೊಳ್ಳಿ. ಇವೆಲ್ಲ ನಿಮಗೆ ಯೂಸ್ ಆಗುತ್ತೆ, ನಿಮಗೆ ರಿಯಲ್ ಅಪ್ಲಿಕೇಶನ್ ಯೂಸ್ ಆಗ್ತವೆ. ಇವಾಗ ಲಿಸ್ಟ್ ನೋಡಿ, ಡಿ ಡಾಟ್ ಕೀಸ್ ಅಂತ ಇದ್ದರೆ ನಾವು ಆಲ್ರೆಡಿ ಒಂದು ಮೆಥಡ್ ನೋಡಿದ್ವಿ. ಡಾಟ್ ಕೀಸ್ ಅಂದರೆ ಬರೀ ಕೀ ಮಾತ್ರ ಬರುತ್ತೆ. ಅಂದರೆ ಇವಾಗೇನು ABC ಬರಬೇಕಿತ್ತು ನೋಡಿ, ಅದು ಲಿಸ್ಟಾಗಿ ಕನ್ವರ್ಟ್ ಆಗಿದೆಯಾ. ನೀವು ಲಿಸ್ಟ್ ಪಾರ್ಟಿಗೆ ಹೋಗಬೇಕು, ಆ ಲಿಸ್ಟ್ ತಲೆ ಹಾಕೊಂಬನಿ, ಇಲ್ಲಿ ಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಓಕೆನಾ. ನೆಕ್ಸ್ಟ್ ಏನು, ಇವಾಗ ಸಮ್ ಅನ್ನೋ ಒಂದು ಮೆಥಡ್ ಇದೆ ಗೊತ್ತು ತಾನೆ. ಇವಾಗ ನೋಡಿ 2 ಸಮ್ ಒಳಗೆ ಲಿಸ್ಟ್ ಇದೆ, ಲಿಸ್ಟ್ ಒಳಗೆ ಇದಿದೆ, ಈ ಥರ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಏನಂತ. ಬಟ್ ಈ ವ್ಯಾಲ್ಯೂ ಇದೆ 1 2 3, ಡಿ ಡಾಟ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಬಂತು, ಅದ್ರ ಮೇಲೆ ಏನಾಯಿತು, ಲಿಸ್ಟ್ ಆಯಿತು, ಲಿಸ್ಟಾಗಿ ಕನ್ವರ್ಟ್ ಆಯಿತು, ಲಿಸ್ಟಿಂದ ಕನ್ವರ್ಟ್ ಆಗಿ ಸಮ್ ಆಯಿತು, ನಮಗೆ 6 ಬಂತು. ಅರ್ಥ ಆಯ್ತಾ. ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಐಟಮ್ ಪೇರ್ ಇವಾಗ ಏನಾಯಿತು, ಲಿಸ್ಟ್ ಆಫ್ ಡಿ ಡಾಟ್ ಅಂದರೆ ಇವಾಗ ಲಿಸ್ಟಾಗಿ ಕನ್ವರ್ಟ್ ಆಗಿದೆ. ನೋಡಿ ಕೆಳಗಡೆ ಇಲ್ಲಿ ರೈಟ್ ಸೈಡಿಗೆ ಕಾಣಿಸ್ತಾ ಇದೆ ನಿಮಗೆ, ಲಿಸ್ಟಾಗಿ ಕನ್ವರ್ಟ್ ಆಗಿದೆ ಆಯಿತಾ. ಬರೀ ಐಟಮ್ ಅಂದರೆ ಪೂರ್ತಿ ಈ ಪೇರೇ ಕನ್ವರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಹೋಗೋಣ, ಈ ಪ್ರಿಂಟ್ ಆದರೆ ಏನಾಯ್ತು ನೋಡಿ, ಫಸ್ಟ್ ಐಟಮ್ ಪೇರ್. ಇಲ್ಲಿ ನೋಡಿ ಬರೀ ಫಸ್ಟ್ ಐಟಮ್ನ ಆಕ್ಸೆಸ್ ಮಾಡೋದಂಗೆ ಇಂಡೆಕ್ಸ್ ಗೊತ್ತಾನೆ ನನಗೆ, ಅದರಿಂದ ನಾನು ಆಕ್ಸೆಸ್ ಮಾಡ್ಬೋದು. ಸ್ವಲ್ಪ ಅಡ್ವಾನ್ಸ್ ಅಂತ ಅನಿಸ್ತಾ ಇದ್ರೂ ಇಲ್ಲಿ ಡಯಾಗ್ರಾಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ನೋಡಿ ಫಸ್ಟ್ ಒನ್ ಆಕ್ಸೆಸ್ ಮಾಡ್ತಾ ಇರೋದು, ಅದಕ್ಕೆ ಹೈಲೈಟ್ ಆಗ್ತಾ ಇದೆ ಅಲ್ವೇನಪ್ಪ. ನೀವು ಕ್ಲಿಯರ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಯಾಕಂದರೆ ಇಂಥವೇ ನಮಗೆ ರಿಯಲ್ ಟೈಮಲ್ಲಿ ಯೂಸ್ ಆಗೋದು. ಬರೀ ಸಿಂಪಲ್ ಮೆಥಡ್ಸ್ ಯಾವುದು ಯೂಸ್ ಆಗೋಲ್ಲ ಆಯಿತಾ. ನನಗೆ ಪರ್ಟಿಕ್ಯುಲರ್ ಡಿಕ್ಷನರಿ ಒಳಗೆ ಟಪಲ್ ಇದೆ, ಟಪಲ್ ಒಳಗೆ ಡಿಕ್ಷನರಿ ಇದೆ, ಅಲ್ಲಿ ಡೇಟಾ ತೊಗೊಂಬರ್ಬೇಕು ಅಂದರೆ ಏನು, ನೀವು ಎಲ್ಲ ಸೀರೀಸಲ್ಲಿ ಕಲ್ತಿರೋದೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗಿ ನೀವು ಡೇಟಾ ಎತ್ಕೊಂಬರ್ಬೇಕು. ನಿಮಗೇನು ಫ್ರಂಟ್ ಏನೋ ಕೇಳ್ತಾನೆ ಈ ಡೇಟಾ ಬೇಕು ಅಂತ, ಡೇಟಾ ಬೇಸಲ್ಲಿ ಏನು ಡೇಟಾ ಇದೆ ನಿಮಗೆ ಗೊತ್ತು, ಲಿಸ್ಟ್ ಒಳಗೆ ಲಿಸ್ಟ್ ಇದೆಯಾ, ಲಿಸ್ಟ್ ಒಳಗೆ ಡಿಕ್ಷನರಿ ಇದೆಯಾ, ಅದು ನಿಮಗೆ ಗೊತ್ತು. ನೀವು ಡೇಟಾ ತೊಗೊಂಬರೋದು ಅಷ್ಟೇ ಕೆಲಸ, ಗೊತ್ತಾಯ್ತಾ. ಹಂಗಾಗಿ ಎಲ್ಲ ಮೆಥಡ್ಸ್ ಗೊತ್ತಿರಬೇಕು. ಇಲ್ಲಿ ನೋಡಿ ಡಿ ಡಾಟ್ ಪಾಪ್ ಅಂತ ಇದೆ, ಏನೋ ಪಾಪ್ ಮಾಡಬೇಕು, ಬಟ್ ಇದು 99 ಸಿಗಲಿಲ್ಲ ಅಂದರೆ 99 ಅಂತ ಡಿಫಾಲ್ಟ್ ವ್ಯಾಲ್ಯೂ. ಬಟ್ ನನ್ನ ಹತ್ರ ಎ ಇದೆ ಆಲ್ರೆಡಿ ಅಲ್ವಾ. ಎ ಇದ್ದಾಗ ಏನಾಗುತ್ತೆ ನೋಡಿ, ಡಿಫಾಲ್ಟು ವ್ಯಾಲ್ಯೂ ಏನಾಯಿತು 1. ಯಾಕಂದರೆ ಇಲ್ಲಿ 99 ಹಾಕಿದ್ರು ಕೂಡ ಇದು ಇಲ್ಲ ಅಂದರೆ ಕೂಡ 99 ಬರೋದು. ಇಲ್ಲಿ ಇದೆಯಲ್ಲಪ್ಪ ಎ ಅಲ್ಲಿ ವ್ಯಾಲ್ಯೂ ಇದೆ ಆಲ್ರೆಡಿ 1, ಯಾಕೆ ಬರುತ್ತೆ ಅಲ್ವಾ. ಹಂಗಾಗಿ ಅದು ಮೇಲೆ ಥಿಂಕ್ ಮಾಡಬೇಕಾಗುತ್ತೆ. ನೋಡಿ ಅಪ್ಡೇಟ್ ಮಾಡಬೇಕಂದ್ರೆ ಡಾಟ್ ಅಪ್ಡೇಟ್ ಅಂತ ಒಂದು ಮೆಥಡ್ ಇದೆ. ನೀವು ಅವಾಗ ಡೈರೆಕ್ಟಾಗೂ ಅವಾಗಲೇ ಕೀ ವ್ಯಾಲ್ಯೂ ಹಾಕಿದ್ರಲ್ಲ, ಬ್ರೇಸಸ್ ಹಾಕಿ ಆ ಥರನೂ ಹಾಕ್ಬೋದು, ಇಲ್ಲಾಂದರೆ ಹಿಂಗೂ ಹಾಕ್ಬೋದು. ಓಕೆನಾ, ನೋಡ್ಕೊಂಡಿರಿ ಈ ಮೆಥಡ್ಸ್. ಓಕೆ ನೋಡಿ ಅಪ್ಡೇಟ್ ಆಯ್ತು ನೋಡಿ, BCD ಯಾಕೆ ಎ ಯಾಕಿಲ್ಲ, ಎ ಆಲ್ರೆಡಿ ಪಾಪ್ ಮಾಡಿಬಿಟ್ಟಿದ್ದೀರಲ್ಲ ಅದಕ್ಕಿಲ್ಲ ಅಲ್ವಾ. ಇಲ್ಲಿ ನೋಡಿ ಅಪ್ಡೇಟ್ ಮರ್ಚ್ ಪ್ಯಾಟ್ರನ್, ಇವಾಗ ಏನಾಯಿತು, ಡಿಫಾಲ್ಟು ಮತ್ತು 2 ಇದೆ ಇವಾಗ. ಅದೇನಪ್ಪ 2 ಡಿಕ್ಷನರಿ ಇದಾವೆ. ಇವಾಗ ಕೀ ಸೇಮ್ ಇರಬಾರ್ದು ಅಂತ ನಿಮಗೆ ಗೊತ್ತು ತಾನೆ.
ಏನಾಗುತ್ತೆ ಡಿಫಾಲ್ಟ್ ಡಾಟ್ ಅಪ್ಡೇಟ್ ಅಂತ ಕೊಟ್ಟರೆ ಅಂದರೆ ಇವಾಗ ಏನಾಗುತ್ತೆ ನೋಡಿ, ಡಿಫಾಲ್ಟ್ ಒಳಗಡೆ ಇದನ್ನ ಆ್ಯಡ್ ಮಾಡ್ತಾ ಇದೀವಿ, ಇದ್ರ ಒಳಗಡೆ ಇದನ್ನ ಆ್ಯಡ್ ಮಾಡ್ತಾ ಇದೀವಿ, ಗೊತ್ತಾಯ್ತಾ? ಪ್ರಿಂಟ್ ಮಾಡೋಣ ಇವಾಗ ಏನಾಗುತ್ತೆ ನೋಡಿ. ನೋಡಿ ಥೀಮ್ ಡಾರ್ಕ್ ಅಂತಾನೆ ಕುತ್ಕೊಂಡ್ಬಿಡ್ತೀವಿ ಇವಾಗ. ಯಾಕೆ? ಇವಾಗ ಇದ್ರ ಒಳಗೆ ಇದೇ ಆ್ಯಡ್ ಮಾಡ್ತಾ ಇದೀವಿ ಅಂದಾಗ ನೋಡಿ ಓವರ್ ರೈಡ್ ಆಗಿದೆ, ಇದು ಲೈಟ್ ಇದು ಡಾರ್ಕ್ ಆಗಿದೆ, ಕೀ ಸೇಮ್ ಇದೆ. ಇದು ನೆನ್ಪಿಟ್ಕೊಂಡಿರ್ಬೇಕು ನೀವು ಹಾಕ್ಬೇಕಾರೆ. ನೀವು ಮರ್ತೋಗಿ ಉಲ್ಟಾ ಸೀದಾ ಮಾಡಿಬಿಟ್ರಿ ಅಂದರೆ ಡೇಟಾ ಫ್ರಂಟ್ ಆ್ಯಂಡ್ ಅವನಿಗೆ ಕಳಿಸ್ಬೇಕಾದ್ರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಅಪ್ಡೇಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಕ್ಲಿಯರಾಗಿ ತಿಳ್ಕೊಳ್ಳಿ. ಇದೊಂದು ಮೆಕಾನಿಸಮ್ ಗೊತ್ತಾಯ್ತಾ? ಏನು ಡಾಟ್ ಪಾಪ್ ಐಟಮ್ ಅಂತ ಇದೆ, ಲಾಸ್ಟ್ ಇನ್ಸರ್ಷನ್ ಲೀಫೋ ಸ್ಟೈಲ್ ಇನ್ ದ ಟ್ರೇಸಿಂಗ್ ಟಾಸ್ಕು ಏನಿದೆ ಇಲ್ಲಿ, ಕೀ ವ್ಯಾಲ್ಯೂ ಪೇರ್ ಇದೆ, ಕೀ ವ್ಯಾಲ್ಯೂ ಪೇರ್ ಇದೆ ಇಲ್ಲೆಲ್ಲ, ಓಕೆನಾ? ಇವಾಗ ಏನಾಗಬೇಕು, ಪಾಪ್ ಐಟಮ್ ಅಂದರೆ ಯಾವ್ದು ಪಾಪ್ ಆಗಬೇಕು? ಇವಾಗ ಮೆಕಾನಿಸಮ್ ಏನು ಬರ್ದಿದ್ದಾರೆ ಅಂದರೆ ಅವರು ಲಾಸ್ಟ್ ಏನಿರುತ್ತೆ ಅದು ಪಾಪ್ ಆಗುತ್ತೆ. ಇಲ್ಲಿ ನೋಡಿ ಮಾರ್ನಿಂಗು ನೂನ್ ಆಯಿತು, ಈವ್ನಿಂಗ್ ತೆಗೆದುಬಿಡತ್ತೆ. ಇವಾಗ ಪಾಪ್ ಐಟಮ್ ಯೂಸ್ ಮಾಡೋದು ಹಿಂಗೆ ನೆನ್ಪಿಟ್ಕೊಳ್ಳಿ. ನೋಡಪ್ಪ ಇವಾಗ ಸೆಟ್ ಡಿಫಾಲ್ಟ್ ಅಂತ ಒಂದು ಮೆಥಡ್ ಇದೆ ಆಯಿತಾ, ಅದು ನಿಮ್ಮ ಬಕೆಟಲ್ಲಿ ಇಟ್ಕೊಂಡಿರ್ಬೇಕು. ಈ ಥರ ಯಾವ್ದಾರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದಾಗ ಯೂಸ್ ಮಾಡ್ಬೇಕು ನೀವು, ಓಕೆನಾ? ನೋಡಿ ಇವಾಗ ಏನು ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಸ್ಟೇಟ್ಮೆಂಟು ಅಂದರೆ, ಇವಾಗ ನನ್ನ ಹತ್ರ ವರ್ಡ್ಸ್ ಅಂತ ಒಂದು ವೇರಿಯಬಲ್ ಇದೆ, ಅದರಲ್ಲಿ ಲಿಸ್ಟ್ ಆಫ್ ವರ್ಡ್ಸ್ ಇದೆ, ಆ್ಯಪಲ್ಲು ಬನಾನಾ ಅವಕಾಡೋ ಅಂತಿದೆ. ಅವ್ರಿಗೆ ಏನು ಬೇಕಾಗಿರೋದು ಈ ಥರ ಬೇಕು ಅವರಿಗೆ. ನೋಡಿ ಕೀ ಏನು ಎ ಅಂದರೆ ಫಸ್ಟ್ ಲೆಟರ್, ಓಕೆನಾ? ಇವಾಗ ಅದಾದಮೇಲೆ ಎಯಿಂದ ಯಾವ ಸ್ಟಾರ್ಟ್ ಆಗುತ್ತೆ ಈ ಥರ ಲಿಸ್ಟಲ್ಲಿ ಬರಬೇಕು. ಇವಾಗ ಬಿಯಿಂದ ಏನೇ ಸ್ಟಾರ್ಟ್ ಆಗುತ್ತೆ ಆ ಥರ ಬರಬೇಕು ಅಲ್ವಾ? ಅವರಿಗೆ ಆ ಥರ ಬರಬೇಕು ಅಂತ ಅವ್ರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವ್ರಿಗೆ ಯಾಕೆ ಬರಬೇಕು ನಮಗೆ ಬೇಕಾಗಿಲ್ಲ, ಹಿಂಗೆ ಬರ್ಸು ಅಂತ ಹೇಳಿದ್ದಾರೆ ಆಯಿತಾ. ಅದನ್ನು ಬರ್ಸೋಕ್ಕೆ ಎರಡು ಮೆಥಡ್ ಇದೆ, ಒಂದು ಮ್ಯಾನ್ಯುವಲ್ ಮೆಥಡು, ಇನ್ನೊಂದು ಸೆಟ್ ಡಿಫಾಲ್ಟ್ ಅನ್ನೋದು ಯೂಸ್ ಮಾಡ್ಬೋದು. ಮ್ಯಾನ್ಯುವಲ್ ಮೆಥಡ್ ಹೆಂಗೆ ಅಂತ ನೋಡೋಣ. ಫಸ್ಟ್ ಏನು ಮಾಡ್ತೀವಿ, ಇವಾಗ ಇಫ್ ಫಸ್ಟ್ ಲೆಟರ್ ನಾಟ್ ಇನ್ ದ ವರ್ಡ್ ಗ್ರೂಪ್, ಏನಂದರೆ ವರ್ಡ್ ಗ್ರೂಪ್ ಅಂತ ಒಂದು ಡಿಕ್ಷನರಿನ ಇನ್ಸ್ಟೈಸ್ ಮಾಡ್ಕೊಂಡಿದ್ದಾರೆ, ಅದ್ರೊಳಗೆ ಆ ಕೀ ಇಲ್ಲ ಅಂದರೆ ಅಂತ ಒಂದು ಚೆಕ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಆ ವರ್ಡ್ ಗ್ರೂಪಲ್ಲಿ ಕೀಗೆ ವ್ಯಾಲ್ಯೂ ಇದೆಯಾ ಅಂತ ಚೆಕ್ ಮಾಡಬೇಕು. ಇವಾಗ ಮುಂಚೆನೇ ಆ ವ್ಯಾಲ್ಯೂ ಇತ್ತೆ ಅಂದರೆ ಆ ಲಿಸ್ಟಿಗೆ ಅಪೆಂಡ್ ಮಾಡಬೇಕು ನಾನು, ಇಲ್ಲ ಅಂದರೆ ನಾನು ಹೊಸ ಕೀ ಕ್ರಿಯೇಟ್ ಮಾಡಿ ಆ ಲಿಸ್ಟಿಗೆ ವ್ಯಾಲ್ಯೂ ಅಪೆಂಡ್ ಮಾಡಬೇಕು. ಇವಾಗ ಎರಡು ಸ್ಟೆಪ್ ಆಯ್ತಲ್ವ ಇವಾಗ. ಬಟ್ ನಾವು ಸೆಟ್ ಡಿಫಾಲ್ಟಲ್ಲಿ ಎರಡೂ ಒಂದೇ ಸತಿ ಮಾಡ್ಬೋದು. ಹೇಗೆ ನೋಡಿ ಹೇಳ್ತೀನಿ ಇಲ್ಲಿ. ಇವಾಗ ಗ್ರೂಪ್ ಡಿಫಾಲ್ಟ್ ಅಂತ ಇದೆ ಒಂದು ವೇರಿಯಬಲ್ ಅಲ್ವೇನಪ್ಪ. ಇವಾಗ ವರ್ಡ್ ಇನ್ ವರ್ಡ್ಸ್, ಓಕೆನಾ? ವರ್ಡ್ಸ್ ಯಾವುದು ಇದು ಆಯಿತಾ. ವರ್ಡ್ ಅನ್ನೋದು ಅವು ವೇರಿಯಬಲ್ ತೊಗೊಂಡ್ರೆ ನಾನು ಇಟ್ರೇಟ್ ಮಾಡೋಕ್ಕೆ ಆಯಿತಾ. ಫಸ್ಟ್ ಲೆಟರ್ ಏನು, ವರ್ಡ್ ಆಫ್ 0 ಅಂದ್ರೇನು, ಈ ಆ್ಯಪಲಲ್ಲಿ ಫಸ್ಟ್ ವರ್ಡ್ ಯಾವುದು ಎ ಬರುತ್ತೆ. ಇವಾಗ ಎ ಬರುತ್ತೆ, ಇಲ್ಲಿ ಫಸ್ಟ್ ಲೆಟ್ರಲ್ಲಿ ಕೂತ್ಕೊಳ್ಳುತ್ತೆ. ಗ್ರೂಪ್ ಡಿಫಾಲ್ಟ್ ಡಾಟ್ ಸೆಟ್ ಡಿಫಾಲ್ಟ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಫಸ್ಟ್ ಏನು ಫಸ್ಟ್ ಲೆಟರ್ ಇದೆಯಾ, ಇವಾಗ ಎ ಅನ್ನೋದು ಇದೆಯಾ, ಎ ಅನ್ನೋದು ಇಲ್ಲ ಅಂದರೆ ಏನಾಗುತ್ತೆ, ಎ ಅನ್ನೋದು ಕೀ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಒಂದು ಎಂಟಿ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ವ್ಯಾಲ್ಯೂ ಏನಿಲ್ಲಿ ಇದು ಲಿಸ್ಟ್. ಆಮೇಲೆ ಏನಾಗುತ್ತೆ, ಬಕೆಟ್ ಡಾಟ್ ಅಪೆಂಡ್ ವರ್ಡ್ನ ಅಪೆಂಡ್ ಮಾಡ್ತೀವಿ. ಇದು ಎಂಟಿ ಇನಿಷಿಯಲೈಸ್ ಮಾಡಿದ್ವಿ, ಆಮೇಲೆ ಆ ಬಕೆಟಿಗೆ ವ್ಯಾಲ್ಯೂ ಹಾಕಿದ್ವಿ ಅಲ್ವೇನಪ್ಪ. ಇದೇ ಥರ ಮೆಕಾನಿಸಮ್ ಇಟ್ರೇಟ್ ಮಾಡಿದ್ರೆ ಕೀ ಇತ್ತು ಅಂದರೆ ಆ ವ್ಯಾಲ್ಯೂನೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದೇ ಇಲ್ಲಿ ಆಗ್ತಾ ಇರೋದು. ನಮಗೆ ಇವಾಗ ಪ್ರಿಂಟ್ ಆಯ್ತು, ಇಲ್ಲಿ ಏನಾಯಿತು ನೋಡಿ, ಇವಾಗ ಎ ಬಂತು, ಆಮೇಲೆ ಲಿಸ್ಟ್ ಆಫ್ ಏನೇನು ವ್ಯಾಲ್ಯೂ ಸ್ಟಾರ್ಟ್ ಆಗ್ತಿತ್ತು. ಯಾಕಂದರೆ ಇಲ್ಲಿ ಕಂಡೀಷನ್ ಆಲ್ರೆಡಿ ಚೆಕ್ ಮಾಡಿದೆ. ಸ್ವಲ್ಪ ಪಾಸ್ ಮಾಡಿ ನಿಂತ್ಕೊಂಡು ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ ಏನು ಅಂತ, ಓಕೆನಾ? ಇಂಥ ಟೈಮಲ್ಲಿ ನಾವು ರೇರ್ ಕೇಸ್ ಯೂಸ್ ಮಾಡೋದು, ಬಟ್ ನಿಮ್ಮ ಟೂಲ್ ಬಾಕ್ಸಲ್ಲಿ ಇದು ಇರಬೇಕು. ನೋಡಿ ಕ್ಲಿಯರ್ ಅಂತ ಇದೆ, ಸೇಮ್ ಆಬ್ಜೆಕ್ಟ್ ಎಂಟಿ ಪೇರ್ ಅಂತ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಿಫೋರ್ ಕ್ಲೀನಿಂಗ್ ಎಷ್ಟು ಲೆಂತ್ ಇತ್ತು, ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಲೆಂತ್ ಇದೆ, ಇಲ್ಲಿ ನೋಡಿ 0 ಇದೆ, ಕ್ಲಿಯರ್ ಆಯಿತು ಅಂತ ಅಷ್ಟೇ. ಕ್ಲೀನ್ ಮಾಡೋಕ್ಕಷ್ಟೇ ಇದು. ಇವಾಗ ನೋಡಿ ನಮ್ಮ ಹತ್ರ ಫ್ರಮ್ ಕೀ ಅಂತ ಒಂದು ಮೆಥಡ್ ಇದೆ. ಅದೇನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈ ಥರ ಒಂದು ಲಿಸ್ಟ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಲಿಸ್ಟಿಗೂ ನೀವು ಒಂದು ವ್ಯಾಲ್ಯೂ ಹಾಕಬೇಕು, ಸೇಮ್ ವ್ಯಾಲ್ಯೂ ಹಾಕಬೇಕು. ಇಂಥ ಟೈಮಲ್ಲಿ ಏನು ಮಾಡ್ತೀರಾ, ಇವಾಗ ಸಬ್ಸ್ ಈಸ್ ಈಕ್ವಲ್ ಟು ಲಿಸ್ಟ್ ಆಫ್ ವ್ಯಾಲ್ಯೂ ಇದೆಯಾ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡುತ್ತೆ, ಈ ವ್ಯಾಲ್ಯೂನ ಕೀ ಆಗ್ಬಿಡುತ್ತೆ. ಲಿಸ್ಟಲ್ಲಿರೋ ವ್ಯಾಲ್ಯೂಗಳೆಲ್ಲ ಕೀ ಆಗ್ಬಿಡ್ತವೆ ಇವಾಗ ಆಯಿತಾ. ನೋಡಿ ಇಲ್ಲೇನಾಯಿತು, ಬಂದಾಗ ಪ್ರಿಂಟ್ ಮಾಡಿದಾಗ ಏನಾಯ್ತು ನೋಡಿ, ಇಲ್ಲಿ ಎನ್ ಎರಡಕ್ಕೂ ಸೇಮ್ ವ್ಯಾಲ್ಯೂ ಹಾಕ್ಬೇಕು. ಅಂಥ ಟೈಮಲ್ಲಿ ಫ್ರಮ್ ಕೀಸ್ ಅಂತ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ ಇದು? ಇವೆಲ್ಲ ನಿಮ್ಮ ಟೂಲ್ ಬಾಕ್ಸಲ್ಲಿ ಇರಬೇಕು, ಬೇಕಂದಾಗ ಯೂಸ್ ಮಾಡಬೇಕು. ಅದನ್ನು ಹೇಳಕ್ಕೆ ಬಂದಿರೋದು, ಯಾಕಂದರೆ ಯಾವ ಮೆಥಡ್ ಗೊತ್ತಿಲ್ಲ ಅಂದಂಗೆ ಇರಬಾರ್ದು ಅಷ್ಟೇ. ಇವಾಗ ನಮ್ಮ ನೋಟ್ಸಿಗೆ ಹೋಗೋಣ, ಸ್ವಲ್ಪ ರಿವಿಷನ್ ಮಾಡೋಣ. ನಾವು ಏನೇನು ಪಾಯಿಂಟ್ಸ್ ಹೇಳಿದ್ದೀವಿ ಎಲ್ಲ ಕವರ್ ಆಗಿದೆ, ಏನೋ ಮಿಸ್ ಮಾಡಿದ್ವಿ ನೋಡೋಣ ಬನ್ನಿ. ಇವಾಗ ನೋಡಪ್ಪ ಫಸ್ಟ್ ಏನು ನೋಡಿದ್ವಿ, ಇವೆಲ್ಲ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋಯ್ತು. ಇವಾಗ ಡಿಕ್ಷನರಿ ತಂಗೂ ಗೊತ್ತಾಗೋಯ್ತು, ಯಾವಾಗ ಏನು ಯೂಸ್ ಮಾಡಬೇಕಂತ ಇವಾಗ ಕ್ಲಿಯರ್ ಕಟ್ ಐಡಿಯಾ ಇದೆ. ಗೊತ್ತಾಯ್ತಾ? ಇವಾಗ ಏನಾಯಿತು, ಆಮೇಲೆ ಡಿಕ್ಷನರಿನ ಕ್ರಿಯೇಟ್ ಮಾಡಿದ್ವಿ, ಹೆಂಗೆ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಹೆಂಗೆ ಆಕ್ಸೆಸ್ ಮಾಡೋದು ಅಂತಲೂ ಗೊತ್ತಾಯಿತು. ನೋಡಿ ಕ್ರಿಯೇಷನ್ ಆಫ್ ಡಿಕ್ಷನರಿ, ನೀವು ಎಲ್ಲ ಥರ ಡಿಕ್ಷನರಿ ಟೈಪ್ ಕ್ರಿಯೇಷನ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಅದಾದಮೇಲೆ ನಿಮಗೆ ಕೀ ವ್ಯಾಲ್ಯೂ ಪೇರ್ಸು, ನೀವು ಹೆಂಗೆ ಡಿಕ್ಷನರಿಯಿಂದ ಜಿಪ್ ಯೂಸ್ ಮಾಡಿ ಹೆಂಗೆ ಕ್ರಿಯೇಟ್ ಮಾಡೋದು, ಬೇರೆ ಬೇರೆ ಮೆಥಡಾಲಜಿ ಕೂಡ ನೀವು ನೋಡ್ಬಿಟ್ಟಿದ್ದೀರಾ. ಆಕ್ಸೆಸ್ ವ್ಯಾಲ್ಯೂ ಹೆಂಗೆ ಆಕ್ಸೆಸ್ ಮಾಡೋದು, ಈ ಥರ ಆಕ್ಸೆಸ್ ಮಾಡಬೇಕು ಡಿಕ್ಷನರಿ ಕೀ ವ್ಯಾಲ್ಯೂ. ಇವಾಗ ಡಾಟ್ ಗೆಟ್ ಮೆಥಡ್ ಯೂಸ್ ಮಾಡಬೇಕು, ಆವಾಗ ಆಕ್ಸೆಸ್ ಮಾಡ್ಬೋದು ಸೇಫ್ ಆಗಿ ಅಂತ ಗೊತ್ತಾಯ್ತು. ಆ್ಯಡಿಂಗ್ ಆ್ಯಂಡ್ ಅಪ್ಡೇಟು ಡಿಕ್ಷನರಿ ಹೆಂಗೆ ಆ್ಯಡ್ ಮಾಡೋದು ನಿಮ್ಗೆ ಗೊತ್ತಾಗೋಯ್ತು. ಅಪ್ಡೇಟು ಅದೇ ಥರನೇ ಮಾಡೋದು. ಡಿಲೀಟ್ ಸ್ಟೇಟ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ, ಇದು ಡಿಲೀಟೇ ಆಗಿಬಿಡುತ್ತೆ ಆಯಿತಾ. ಪಾಪ್ ಅನ್ನೋದು ಪಾಪ್ ಆಗುತ್ತೆ, ಬಟ್ ಅದು ಯಾವ ವ್ಯಾಲ್ಯೂ ಡಿಲೀಟ್ ಆಗಿದೆ ಅಂತ ನಮ್ಗೆ ಹೇಳುತ್ತೆ. ಚೆಕ್ ಇಫ್ ಕೀ ಎಕ್ಸಿಸ್ಟ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡಬೇಕು, ಇನ್ ಆಪ್ರೇಟರ್ ಮೆಂಬರ್ಶಿಪ್ ಆಪ್ರೇಟರ್ ಯೂಸ್ ಮಾಡ್ತಿದ್ವಿ. ಡಿಕ್ಷನರಿ ಇಟ್ರೇಟ್ ಮಾಡೋದನ್ನ ಹೆಂಗೆ ಮಾಡೋದು, ಈ ಥರ ಇಟ್ರೇಟ್ ಮಾಡ್ಬೋದು, ಬಟ್ ಕೀ ಮಾತ್ರ ಇಟ್ರೇಟ್ ಆಗುತ್ತೆ. ವ್ಯಾಲ್ಯೂನು ಇಟ್ರೇಟ್ ಆಗಬೇಕಂದ್ರೆ ಏನು ಮಾಡಬೇಕು, ವ್ಯಾಲ್ಯೂ ಇಟ್ರೇಟ್ ಮಾಡಬೇಕಂದ್ರೆ ಡಾಟ್ ಐಟಮ್ಸ್ ಅಂತ ಯೂಸ್ ಮಾಡಬೇಕು, ಆವಾಗ ಕೀ ವ್ಯಾಲ್ಯೂ ಪೇರ್ ಬರುತ್ತೆ, ಎರಡೂ ಇಟ್ರೇಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಯ್ತು. ನಿಮಗೆ ಸಪ್ರೇಟಾಗಿ ಡಾಟ್ ಕೀಸ್ ಅಂತಲೂ ಇದೆ, ಡಾಟ್ ವ್ಯಾಲ್ಯೂಸ್ ಅಂತಲೂ ಒಂದು ಮೆಥಡ್ ಇದ್ದಾವೆ. ಬರೇ ವ್ಯಾಲ್ಯೂ ಬೇಕಂದರೆ ಇದನ್ನು ಯೂಸ್ ಮಾಡೋದು. ಡಿಕ್ಷನರಿನ ಹೆಂಗೆ ಡೈನಮಿಕಾಗಿ ಬಿಲ್ಡ್ ಮಾಡೋದು ಅಂತ ಗೊತ್ತಾಯ್ತಾನೆ ಇದೆ. ನಾವು ವರ್ಡ್ ಬನಾನಾ ಅಂತ ತೊಗೊಂಡ್ವಿ, ಅದನ್ನು ಯೂಸ್ ಮಾಡಿ ನಾವು
ಡೈನಮಿಕ್ಕಾಗಿ ಬಿಲ್ಡ್ ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಕಾನ್ಷಿಯಸ್ ಆಗಿ ಕೇಳಿ. ಇದು ನೋಟ್ಸು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಇನ್ನೊಂದು ಸತಿ ನೀವು ಪ್ರಾಕ್ಟೀಸ್ ಮಾಡಿ, ಗೊತ್ತಾಯ್ತಾ? ನಾನು ಹೇಳ್ಬೇಕಾದ್ರೆ ಕೆಲವೊಂದು ವಿಚಾರ ನನ್ನ ತಲೆಗೆ ಹೋಗಿದೆ ಅಂತ ಅನ್ಸುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿ, ಅವಾಗಲೇ ನಿಮಗೆ ಕರೆಕ್ಟ್ ಆಗುತ್ತಾ. ಡಿಕ್ಷನರಿ ಲಿಸ್ಟ್ ವೆನ್ ಟು ಚೂಸ್ ನಿಮ್ಗೆ ಗೊತ್ತಾಗಿದೆ. ಆಕ್ಸೆಸ್ ಪ್ಯಾಟರ್ನ್ ಏನು, ಬೈ ಪೊಸಿಷನ್ ನೀವು ತೊಗೊಳಕ್ಕಾಗೋದು. ನಿಮ್ಮ ಪೊಸಿಷನ್ ಎಲ್ಲ ಗೊತ್ತಿತ್ತು ಅಂದರೆ ನೀವು ಇದನ್ನು ಮಾಡಿ. ಇಲ್ಲ ಅಂದರೆ ನಿಮ್ಮ ಕೀ ಗೊತ್ತಿತ್ತು ಅಂದರೆ ಡಿಕ್ಷನರಿ ಯೂಸ್ ಮಾಡಬೇಕು. ಆರ್ಡರು ಇವಾಗ ಪೈಥಾನ್ 3.7 ಆರ್ಡರ್ ಬಂದಿದೆ ಡಿಕ್ಷನರಿ ಕೂಡ, ಅದು ನೆನ್ಪಿಟ್ಕೊಂಡು. ಮುಂಚೆ ಆರ್ಡರ್ ಇರಲಿಲ್ಲ, ಓಕೆನಾ? ಕೀ ಮಸ್ಟ್ ಬಿ ಅನ್ಇಕ್ವಿ. ಇಲ್ಲಿ ಏನು ಬೇಕಾದ್ರೂ ಅಲೋಡ್ ಇದೆ, ಕೀ ಅನ್ಇಕ್ವಿ ಇರಲೇಬೇಕು ಅಂತ ಹೇಳ್ತಾ ಇರೋದು. ಇದು ಇನ್ಸ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮಗೆ ಗೊತ್ತು ಹ್ಯಾಶಿಂಗ್ ಯೂಸ್ ಮಾಡ್ತಾ ಇದ್ವಿ. ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಆಮೇಲೆ ಹೇಳ್ತೀವಿ, ಓಕೆನಾ? ಇವಾಗ ನೇಮ್ಸು, ಲೇಬಲ್, ಡೇಟಾ ಏನೋ ಇತ್ತು ಅಂದ್ರೆ ಹಂಗೆ ಮಾಡ್ಬೋದು. ಸೀಕ್ವೆನ್ಸ್ ಆಫ್ ಸಿಮಿಲರ್ ಐಟಮ್ಸ್ ಇತ್ತು ಅಂದರೆ ನೀವು ಲಿಸ್ಟ್ನ ಯೂಸ್ ಮಾಡ್ತೀರ ಅಂತ ಗೊತ್ತಾಗ್ಬಿಟ್ಟಿದೆ, ಆಯಿತಾ? ಇದನ್ನು ಅಷ್ಟು ಮೆಥಡ್ನ ಕವರ್ ಮಾಡಿದ್ದೀವಿ. ಇದು ಕರೆಕ್ಟಾಗಿ ತಲೆ ಇಟ್ಕೊಂಡಿದ್ದೀವಿ. ಬ್ಯಾಕ್ ಎಂಡ್ ಡೆವಲಪರ್ ಏನು ಮಾಡಬೇಕು, ಫ್ರಂಟ್ ಎಂಡಿಗೆ ಡೇಟಾ ಕೊಡಬೇಕಂದ್ರೆ ಈ ಥರ ಎಲ್ಲ ಸ್ಟ್ರಕ್ಚರ್ ಮಾಡೇ ಕೊಡಬೇಕು. ಅದಕ್ಕೆ ನಿಮಗೆ ಮೆಥಡ್ಸ್ ಗೊತ್ತಿರಬೇಕು. ಇವೆಲ್ಲ ಮೆಥಡ್ಸ್ ಇದೆ, ಒಂದ್ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇನು ರಿಟರ್ನ್ ಮಾಡುತ್ತೆ, ಏನು ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅಂತ ಕೂಡ ಹೇಳ್ಬಿಟ್ಟು. ಇವಾಗ ರಿಯಲ್ ವರ್ಡ್ ಅಪ್ಲಿಕೇಶನ್ ಎಲ್ಲಿಲ್ಲ ಹೇಳಿ? ನಾನು ಹೇಳ್ತಾ ಇದ್ದೀನಲ್ಲ, ಡಿಕ್ಷನರಿ ಮತ್ತು ಲಿಸ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಇದೊಂಥರ ನಿಮಗೆ ಆಕ್ಸಿಜನ್ ಮತ್ತು ವಾಟರ್ ಇದ್ದಂಗೆ. ಇವೆರಡು ಇಲ್ಲ ಅಂದರೆ ನೀವು ಬದುಕೋಕ್ಕೆ ಆಗಲ್ಲ. ಅದೇ ಥರ ನೀವು ಬ್ಯಾಕ್ ಎಂಡ್ ಡೆವಲಪರ್ ಆಗಿ ಬದುಕೋಕ್ಕೆ ಆಗಲ್ಲ, ಇವೆರಡು ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಗೊತ್ತಾಯ್ತಾ? ಹಾಗಾಗಿ ಅಷ್ಟು ಕ್ರೂಷಲ್ ಇದು. ಇಲ್ಲಿ ಎಕ್ಸಾಂಪಲ್ ಕೂಡ ಹಾಕಿದ್ದೀನಿ, ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಯೂಸ್ ಕೇಸ್ ಇದೆ ಅಂತ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಓಡ್ತಾ ಇರುತ್ತೆ, ಓಕೆನಾ? ಇವಾಗ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ನೀವು ಕ್ಲಿಯರಾಗಿ ಇದನ್ನು ಕುತ್ಕೊಂಡು ಮಾಡಿ. ನೀವು ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಏನೂ ಗೊತ್ತಾಗಲ್ಲ, ನಾವು ಗೊತ್ತಿದೆ ಅಂತ ಅನಿಸುತ್ತೆ, ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.